ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮೌಸ್ ಅನ್ನೋ ಇಂಟ್ರೆಸ್ಟಿಂಗ್ ಆಗಿರೋ ಸೈಕೋ ಥ್ರಿಲ್ಲರ್ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 2 ಪಾರ್ಟ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 3rd ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗಿ ಬರುತ್ತೆ. ಹೈಪ್ ನ ಕೂಡ ಮಾಡ್ಬಿಡಿ. ನೀವು ನಮ್ಗೆ ಕೊಡೋ ಈ ಕೆಲವೊಂದು ಪಾಯಿಂಟ್ಸ್ ಇಂದ ನಮ್ ಚಾನೆಲ್ ಗ್ರೋತ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಪ್ಲಸ್ ನಮ್ಗೆ ಹೊಸ ಸೀರೀಸ್ ನ ಒಳ್ಳೆ ಸೀರೀಸ್ ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮೋಟಿವೇಶನ್ ಆಗು ಇರುತ್ತೆ. ಅಂಡ್ ಬನ್ನಿ ಇವತ್ತಿನ 3rd ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಅವ್ರ ಫ್ರೆಂಡ್ ಆ ಬಾಡಿ ಗಾರ್ಡ್ ನ ಚೆನ್ನಾಗಿ ಹೊಡೆದು ಯಾರೋ ಆ ಪೆಟ್ಗೆನಲ್ಲಿ ಹಾಕ್ಬಿಟ್ಟಿದ್ರು. ಇವಾಗ ಅವ್ನ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗೋದಕ್ಕೂ ಮುಂಚೆ ಫಸ್ಟ್ ಏಡ್ ಮಾಡ್ತೀನಿ ಅಂತ ಆ ಹೆಡ್ ಅಂಟರ್ ಅವರೇ ಸುಜಿ ತರ ತಗೊಂಡು ಹೊಲ್ದಿರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಪೊಲೀಸ್ ಆಫೀಸರ್ ರಿಪೋರ್ಟರ್ ಹುಡುಗಿ ಹತ್ರ 2 ಕೊಲೆ ಮಧ್ಯೆ ಇರೋ ಸಂಬಂಧ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ವಾ. ಈ ಕಥೆನೆಲ್ಲ ಕೇಳ್ಕೊಂಡಿರೋ ರಿಪೋರ್ಟರ್ ಈಗ ಪೊಲೀಸ್ ಆಫೀಸರ್ ಹತ್ರ ಕೇಳ್ತಾರೆ, ಸರಿ ಆ ಕಿಲ್ಲರು 2 ಕೊಲೆನಲ್ಲಿ ಕೂಡ ಕೊಲೆ ಮಾಡಿದ್ದಾದ್ಮೇಲೆ ಅವ್ರನ್ನ ಕ್ರಾಸ್ ಸಿಂಬಲ್ ತೋರ್ಸೋ ತರನೇ ಡೈರೆಕ್ಟ್ ಮಾಡಿ ಇಟ್ಟಿದ್ದ ಅಲ್ವಾ, ಅದ್ರಿಂದ ಅವನಿಗೆ ಜಾತಿ ಮತ ಅಂತ ಏನಾದ್ರು ತೊಂದ್ರೆನಾ? ಮೀನ್ಸ್ ಅದರಿಂದ ಅದಕ್ಕೇನಾದ್ರೂ ಒಳಗಾಗಿ ರ್ಯಾಂಡಮ್ ಆಗಿ ಯಾರನ್ನಾದ್ರೂ ಅವನು ಚೂಸ್ ಮಾಡಿ ಸಾಯಿಸ್ತಾ ಇದ್ದಾನ ಅನ್ನೋ ತರ ಕೇಳಿದಾಗ ಈ ಪೊಲೀಸ್ ಆಫೀಸರ್ ಇನ್ನೊಂದು ಟ್ವಿಸ್ಟ್ ನ ಹೇಳ್ತಾರೆ, ಇಲ್ಲವೇ ಇಲ್ಲ, ಅವ್ನಿಗೆ ಜಾತಿ ಮತ ಹಂಗೆ ಹಿಂಗೆ ಅಂತ ಪ್ರಾಬ್ಲಮ್ ಇದ್ದಿದ್ರೆ ನಾರ್ಮಲ್ ಆಗಿ ಅವ್ರನ್ನ ಸಾಯಿಸೋಂಗಿದ್ರೆ ಕರ್ಕೊಂಬಂದ್ ಕೂರ್ಸಿ ಸಾಯಿಸ್ಬಿಡ್ತಾ ಇದ್ದ. ಆದ್ರೆ ಫಸ್ಟ್ ವಿಕ್ಟಿಮ್ ಆ ಬಾಕ್ಸರ್ ಮೇಲೆ ಅವ್ನ್ಗೇನೋ ಕೋಪ ಇದೆ, ಅವನ ಸೇಡ್ ತೀರ್ಸ್ಕೊಬೇಕು ಅನ್ನೋದಕ್ಕೋಸ್ಕರ ಅವನ್ನ ಸಾಯಿಸಿದಾನೆ ಅಂತ ಹೇಳ್ತೀನಿ. ಯಾಕಂದ್ರೆ ಅವನನ್ನ ಸುಡೋದಕ್ಕೂ ಮುಂಚೆ ಅವನ್ ಮೈ ಮೇಲೆ ಒದೆ ಬೀಳ್ದೇ ಇರೋ ಜಾಗನೇ ಇಲ್ಲ. ಅವನ ಸುಡೋದಕ್ಕೂ ಮುಂಚೆನೆ ಅವನನ್ನ ಕಟ್ಟಾಕ್ಬಿಟ್ಟು ಯಾವ ಜಾಗದಲ್ಲಿ ಹೊಡೆದ್ರೆ ನೋವಾಗುತ್ತೆ, ಯಾವ ಜಾಗದಲ್ಲಿ ಹೊಡೆದ್ರೆ ನೋವಾಗಲ್ಲ ಅಂತ ಗೊತ್ತಿದ್ದವನು ನೋವಾಗ ಜಾಗದಲ್ಲೇ ಮತ್ತೆ 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 ಹೊಡೆದು ಸಿವಿಯರ್ ಆಗಿ ಗಾಯ ಮಾಡಿದಾನೆ. ಒಂದ್ ಸ್ಟೇಜ್ಗೆ ಅವ್ನ್ ಸಾಯೋದಕ್ಕೂ ಮುಂಚೆ ದಯವಿಟ್ಟು ನನ್ನ ಸಾಯಿಸ್ಬಿಡು ಅಂತ ಅವನೇ ಕೇಳ್ಕೊಂಡಿರ್ಬೇಕು. ಅವಾಗ ಕಿಲ್ಲರ್ ಬಿಟ್ಟಿರೋದಿಲ್ವೇ, ಚೇರ್ಗೆ ಕಟ್ಟಾಕ್ಬಿಟ್ಟು ಅವ್ನ್ ನರಳ್ತಾ ಅವನನ್ನ ಸುಟ್ಟು ಸಾಯಿಸಿದಾನೆ. ಅವನ ಹತ್ರ ಇಂಚಿಂಚು ನರಳ್ತಾ ಇರೋದನ್ನ ಈ ಸೈಕೋ ನಿಂತ್ಕೊಂಡು ನೋಡಿ ತುಂಬಾನೇ ಎಂಜಾಯ್ ಮಾಡಿರ್ತಾನೆ. ನಾರ್ಮಲ್ ಆಗಿ ಸಾಯಿಸ್ಬೇಕಂದಿದ್ರೆ ಹಂಗೆ ಸಾಯಿಸ್ಬಿಡ್ತಾ ಇದ್ನಲ್ವಾ, ಇಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸೋ ಅವಶ್ಯಕತೆ ಏನಿತ್ತು? ಇದ್ರಿಂದಾನೇ ಗೊತ್ತಾಗಲ್ವಾ ಈ ಫಸ್ಟ್ ವಿಕ್ಟಿಮ್ಗೂ ಮತ್ತೆ ಆ ಸೈಕೋ ಕಿಲ್ಲರ್ಗೂ ಏನೋ ಒಂದು ದ್ವೇಷ ಇದ್ದಂಗಿದೆ ಅದ್ರಿಂದಾನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ವಿಷಯ ಕೂಡ ಹೇಳ್ತಾರೆ. ಈ ಕ್ರೈಮ್ ಸೀನ್ ಅಲ್ಲಿ ನಮ್ಗೆ ಬೇರೆ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ನಾನು ಸುತ್ತಮುತ್ತ ನೋಡಿದಾಗ ಈ ಬುಕ್ಸ್ ರ್ಯಾಕ್ ಅಲ್ಲಿ ಈ ಬೈಬಲ್ ನ ಇಟ್ಟಿದ್ರು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಏನಂತ ತೆಗೆದ್ ನೋಡಿದ್ರೆ ಅದಲ್ಲಿ ಒಂದು ಪೇಜ್ ಅಲ್ಲಿ ಮಾತ್ರ ಫುಲ್ ಆಗಿ ಬ್ಲಡ್ ಆಗಿತ್ತು. ಅದನ್ನ ಫಾರೆನ್ಸಿಕ್ ಅವರು ಚೆಕ್ ಮಾಡಿ ಹೇಳಿದ್ರು ಅದು ಆ ವಿಕ್ಟಿಮ್ ದೇ, ಈಗ ಸತ್ತಿದಾನಲ್ವಾ ಅವಂದೇ ಆ ಬ್ಲಡ್ ಅಂತ. ಬ್ಲಡ್ ಮಾತ್ರ ಅಲ್ಲ, ಆ ಪೇಪರ್ಸ್ ಅಲ್ಲಿ ಅವನ ಎಂಜಲ್ ಕೂಡ ಬಿದ್ದಿತ್ತು. ಏನ್ ವಿಷಯ ಅಂತಂದ್ರೆ ಈ ಕಿಲ್ಲರ್ ಇವನನ್ನ ಸಾಯಿಸೋದಕ್ಕೂ ಮುಂಚೆ ಚೇರ್ ಮೇಲೆ ಕಟ್ಟಾಕಿದ್ದ ಅಲ್ವಾ, ಅವಾಗ ಈ ಬೈಬಲ್ ಅಲ್ಲಿ ಈ ಪೇಜ್ ನ ತಿರುಗಿಸಿ ಅವ್ನ ತೊಡೆ ಮೇಲೆ ಇಟ್ಟು ಅದನ್ನ ಅವನನ್ನ ಓದಕ್ ಕೇಳಿರ್ತಾನೆ. ಅವ್ನು ಓದಿದ್ದಾದ್ಮೇಲೆ ಆ ಬೈಬಲ್ ನ ತೆಗೆದು ಮತ್ತೆ ರ್ಯಾಕ್ ಅಲ್ಲೇ ಇಟ್ಟು ಆಮೇಲೆ ಸುಟ್ಟಿರ್ತಾನೆ. ನಾನು ಈ ಬುಕ್ ನ ಹೆಂಗ್ ಕಂಡಿಡ್ದೆ ಅಂತಂದ್ರೆ ರ್ಯಾಕ್ ಅಲ್ಲಿ ಅವ್ನ್ ಬುಕ್ ಇಡ್ಬೇಕಾದ್ರೆ ಹಿಂಗ ತಲೆ ಕೆಳಗಾಗಿ ಇಟ್ಟಿದ್ದ, ಅದರಿಂದನೇ ನಾನು ಅದನ್ನ ಕಂಡಿಡ್ದಿದ್ದು. ಬಟ್ ನನ್ಗೆ ಗೊತ್ತಾಗ್ತಿರೋ ವಿಷಯ ಏನಂದ್ರೆ ಆ ಕಿಲ್ಲರ್ ಇವನನ್ನ ಸಾಯಿಸಿದ್ಮೇಲೆ ಮೀನ್ಸ್ ಆ ಬುಕ್ ನ ಅಲ್ಲಿ ಇಟ್ಟಾಗ ಬೇಕಂತಾನೆ ತಲೆ ಕೆಳಗಾಗಿ ಇಟ್ನಾ ಅಥವಾ ಗೊತ್ತಿಲ್ದೆ ಇಟ್ನಾ ಅಂತ ಗೊತ್ತಿಲ್ಲ. ಆ ಬುಕ್ ನ ಓಪನ್ ಮಾಡಿ ನೋಡಿ ಆ ಪೇಜ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ಓದಿ ಅಂದಾಗ ಅವಳು ಅದನ್ನ ಓದ್ತಾಳೆ. ಇವಾಗ ಒಬ್ಬ ಮನುಷ್ಯ ಒಬ್ಬರನ್ನ ಸಾಯಿಸಿದ್ರು ಅಂತಂದ್ರೆ ಸಾಯಿಸಿರೋನ್ನ ಸುಮ್ನೆ ಬಿಡಬಾರ್ದು ಅಂತ ಬರ್ದಿರ್ತಾರೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏಟು ಒದೆನೆ ಆತರ ಬೈಬಲ್ ಅಲ್ಲಿ ಒಂದು ಲೈನ್ಸ್ ನ ಬರ್ದಿರ್ತಾರೆ. ಸೊ ಈ ಕೊಲೆಗಾರ ಸಾಯಿಸಕ್ ಮುಂಚೆ ಅವನ ಹತ್ರ ಇದನ್ನ ಓದ್ಸಿರ್ತಾನೆ, ಆಮೇಲೆ ರ್ಯಾಕ್ ಅಲ್ಲ ಬುಕ್ ನ ಇಟ್ಟಿದ್ದು. ಬಟ್ ಏನಕ್ಕೋಸ್ಕರ ಅದನ್ನ ತಲೆ ಕೆಳಗಾಗಿಟ್ಟ ಅಂತ ಗೊತ್ತಿಲ್ಲ, ನೋಡೋಣ. ಸರಿ, ಈ ಕತೆ ಬಿಡ್ರಿ, ಆ ಹೆಡ್ ಅಂಟರ್ ಅವ್ರ ಮಗ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡಿ ಹೇಳು ಅಂತ ಹೇಳಿದ್ನಲ್ಲ, ಅವ್ನ ಬಗ್ಗೆ ಏನಾದ್ರು ಕ್ಲೂ ಗೊತ್ತಾಯ್ತಾ ಅಂತ ಕೇಳಿದಾಗ ಇವಳು ಅಂತೇಳಿ, ಅಯ್ಯೋ ಸರ್, ಏನ್ ನೀವ್ ಇನ್ನೂ ಅದನ್ನೇ ಇಟ್ಕೊಂಡಿದೀರಾ? ಹೆಡ್ ಅಂಟರ್ ಅವ್ರ ಮಗ ಎಲ್ಲಿದಾನೋ ಏನೋ, ಇವಾಗ ಅವನನ್ನ ಹುಡುಕಿ ಅವ್ರ ಅಪ್ಪ ಮುಂದೆ ನಿಲ್ಸಿ ಅವ್ರ ಕಣ್ ಮುಂದೆನೆ ಸಾಯಿಸ್ತೀನಿ ಅಂತೆಲ್ಲ ಮಾತಾಡೋದು ಯಾವಿದ್ದಲ್ಲಿ ನ್ಯಾಯ ಸರ್? ಇದೆಲ್ಲ ಏನಕ್ಕೆ ಅಂದಾಗ ಅವ್ರಂತಾರೆ, ಯಾವಿದ್ದಲ್ಲಿ ನ್ಯಾಯ ಅಂತ ನಿನಗ್ ಗೊತ್ತಿಲ್ಲದೆ ಇರ್ಬೋದು, ಸರಿ ಅವನ ಸೇಡ್ ತೀಸ್ಕೊಳಕ್ಕೆ ಅಂತ ಬೇಡ, ಅಟ್ಲೀಸ್ಟ್ ಒಂದು ಸೈಕೋ ಕಿಲ್ಲರ್ ಅವ್ರ ಮಗ ಹೆಂಗಿದಾನೆ ಏನಂತಾದ್ರೂ ತಿಳ್ಕೊಳ್ಳೋದ್ ಬೇಡವಾ? ಅದಕ್ಕೋಸ್ಕರನೇ ಕೇಳ್ದೆ ಅಂತ ಪೊಲೀಸ್ ಆಫೀಸರ್ ಕೂಡ ಹೇಳ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಫ್ರೆಂಡ್ ಗೆ ಆ ಹೆಡ್ ಅಂಟರ್ ಸ್ಟಿಚ್ ಎಲ್ಲ ಹಾಕಿದ್ರಲ್ಲ, ಈಗ ಅವ್ರನ್ನ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಇನ್ನೊಂದ್ ವಿಷಯ ಏನಂದ್ರೆ ನಮ್ ಹೀರೋ ಅವ್ರ ಫ್ರೆಂಡ್ ನ ಗಾರ್ಡ್ ನ ಹೊಡೆದಿದ್ದಾನಲ್ವಾ, ಅವ್ನ್ ಬಂದು ಪಾಪ ಇವ್ನ್ ಬೆರಳನ್ನೇ ಕಟ್ ಮಾಡ್ಬಿಟ್ಟಿರ್ತಾನೆ. 2 ಬೆರಳನ್ನ ಕಟ್ ಮಾಡ್ಬಿಟ್ಟಿದ್ದಾನೆ. ಒಂದು ಬೆರಳೇನೋ ಅವ್ನ್ ಇದ್ದಿದ್ ಬಾಕ್ಸ್ ಅಲ್ಲೇ ಇತ್ತು. ಸೊ ಇವನು ಹಾಸ್ಪಿಟಲ್ ಗೆ ಕರ್ಕೊಂಡ್ ಬರ್ಬೇಕಾದ್ರೆ ಜೊತೆಗೆ ಆ ಬೆರಳನ್ನ ಕೂಡ ತಗೊಂಡ್ ಬಂದ್ಬಿಟ್ರು. ಬಟ್ ಇನ್ನೊಂದ್ ಬೆರಳು ಸಿಕ್ಕಿರೋದಿಲ್ಲ. ಅದನ್ನ ಹುಡ್ಕಕ್ಕೆ ಒಂದು ಪೊಲೀಸ್ ಆಫೀಸರ್ ಜೈಲ್ಗೆ ಹೋಗಿರ್ತಾರೆ. ಇಲ್ಲಿ ಇವನ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ. ಅವ್ನ್ಗೆ ಏನಾಗುತ್ತೋ ಏನೋ ಅನ್ನೋ ಬೈದಲ್ಲೇ ನಮ್ ಹೀರೋ ಮತ್ತೆ ಇನ್ನೊಂದು ಫ್ರೆಂಡ್ ಇರ್ತಾರೆ ನಮ್ ಹೀರೋಗೆ, ಅವರೆಲ್ಲ ಅಲ್ಲೇ ವೇಟ್ ಮಾಡ್ತಾ ಇರ್ತಾರೆ. ಇವಾಗ ಜಾಗಕ್ಕೆ ಒಂದ್ ಅಜ್ಜಿನ ಕರ್ಕೊಂಡ್ ಬಂದಿದ್ದಾರೆ. ಫಸ್ಟ್ ವಿಕ್ಟಿಮ್ ಇದಾರಲ್ಲ ಬಾಕ್ಸರ್, ಅವರ ಅಮ್ಮನೇ ಇವ್ರು. ಮಗ ಸತ್ತೋದ ಅಂತ ಫೀಲಿಂಗ್ ಅಲ್ಲಿ ಇವರು ಸೂಸೈಡ್ ಗೆ ಟ್ರೈ ಮಾಡಿದ್ದಾರೆ. ಈಗ ಎಚ್ಚರ ಆಗುತ್ತೆ, ತೊಂದ್ರೆ ಏನು ಇಲ್ಲ, ಕಾಪಾಡ್ಬಿಟ್ರು. ಈಗ ಎದ್ ಕುತ್ಕೊಂಡವ್ರು ಓ ಅಂತ ಅಳ್ತಾ ಇರ್ತಾರೆ, ಏನಕ್ ನನ್ನ ಕಾಪಾಡಿದ್ರಿ? ನಾನು ನನ್ ಮಗ ಹತ್ರ ಹೋಗಿ ಸೇರಿ ಇರ್ತಾ ಇದ್ನಲ್ವಾ, ನನ್ನೇನ ಕಾಪಾಡಿದ್ರಿ ಅಂತ ಕೂಗಾಡ್ತಾ ಇರೋವಾಗ ಈಗ ಹೊಸದಾಗಿ ಒಂದು ಡಾಕ್ಟರ್ ನ ಇಂಟ್ರೋ ಕೊಡ್ತಾರೆ. ಇವ್ರು ಬಂದವ್ರ ಅಜ್ಜಿ ಹತ್ರ ಹೇಳ್ತಾರೆ, ಅಜ್ಜಿ ಸಾಯಕ್ ಪ್ರಯತ್ನ ಪಟ್ಟಿದ್ದೀರಲ್ಲ, ಕುಯ್ಕೊಂಡಿರೋ ಜಾಗದಲ್ಲಿ ಸ್ವಲ್ಪ ಆಳವಾಗಿ
ಕುಯ್ಕೊಂಡಿದ್ರೆ ನೀವು ಸತ್ತೋಗ್ತಾ ಇದ್ರಿ. ಯಮನೆ ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ತೀನಿ ಅಂತಂದ್ರೆ ಕೂಡ ಇಲ್ಲ ನಾನು ನಿಮ್ ಜೊತೆ ಬರ್ತೀನಿ ಅಂತ ನೀವು ಹಠ ಮಾಡ್ಕೊಂಡು ಅವ್ರ ಜೊತೆ ಹೋಗಿರ್ಬೋದು. ಆ ಲೆವೆಲ್ಗೆ ಸಾಯ್ತಾ ಇದ್ರಿ. ಆದ್ರೆ ನೀವು ಮೇಲೆನೆ ಕಟ್ ಮಾಡ್ಕೊಂಡಿದ್ರಲ್ವಾ, ನೆಕ್ಸ್ಟ್ ಟೈಮ್ ಕರೆಕ್ಟ್ ಆಗಿ ನೋಡಿ ಕಟ್ ಮಾಡ್ಕೊಳ್ಳಿ ಅಂತ ಸ್ವಲ್ಪನು ಫೀಲಿಂಗ್ಸ್ ಇಲ್ದೆ ಪೇಷಂಟ್ ಹತ್ರ ಹಂಗ ಮಾತಾಡೋದು. ಬಟ್ ಅವ್ನ ಹಂಗ್ ಮಾತಾಡ್ತಾ ಇದ್ದಾನೆ. ಇದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಸಖತ್ ಶಾಕ್ ಆಗೋಯ್ತು. ಇದೇನಿದು ಡಾಕ್ಟರ್ ಹಿಂಗ್ ಮಾತಾಡ್ತಾ ಇದ್ದಾನೆ ಅಂತ. ನೋಡಕ್ಕೆ ಸ್ವಲ್ಪ ಎಂಗೇಜ್ ಒಂಥರ ಬೇರೆ ಇದಾನ, ಏನಕ್ಕೆ ಇವ್ನ ಇತರ ಮಾತಾಡ್ತಾ ಇದ್ದಾನೆ ಅಂತ. ಅದ್ರಲ್ಲೂ ನಮ್ಮ ಹೀರೋ ಅವ್ರ ಫ್ರೆಂಡ್ ಇನ್ನೊಬ್ಬ ಇದ್ದಲ್ಲ, ಅವ್ನಿಗಂತೂ ಸಖತ್ ಟೆನ್ಷನ್ ಆಗೋಯ್ತು. ಎಷ್ಟು ಧೈರ್ಯ ಇದ್ರೆ ಹಂಗ್ ಮಾತಾಡ್ತಿ ಅಂತ ಹೊಡಿಯಕ್ಕಂತಾನೆ ಹೋಗ್ತಾನೆ. ಆದ್ರೆ ಡಾಕ್ಟರ್ ಏನು ಮಾತಾಡಿಲ್ಲ, ತಿರುಗ್ಬಿಟ್ಟು ಅವ್ನ ಕಡೆ ಲೈಟ್ ಆಗಿ ಗುರಾಯಿಸ್ತಾನೆ ಅಷ್ಟೇ. ಅವ್ನ್ ನೋಡಿದ್ ನೋಟಕ್ಕೆ ಆಫೀಸರ್ಗೆ ಭಯ ಆಗೋಯ್ತು. ಸೈಲೆಂಟ್ ಆಗಿ ಬಿಟ್ಬಿಟ್ಟು ಬಂದ್ಬಿಟ್ರು. ಸ್ವಲ್ಪ ಹೊತ್ತಲ್ಲೇ ಜೈಲಲ್ಲಿ ಇನ್ನೊಂದ್ ಬೆರಳ್ನ ಹುಡ್ಕಕ್ ಹೋಗಿದ್ರಲ್ಲ ಆಫೀಸರು, ಅವ್ರು ಈ ಜಾಗಕ್ಕೆ ಬಂದ್ಬಿಟ್ರು. ಬೆರಳ್ ಸಿಕ್ತು ಅಂತ. ಇನ್ನೇನು ನೆಕ್ಸ್ಟ್ ಅವ್ನ್ಗೆ ಆಪರೇಷನ್ ಮಾಡ್ಬೇಕು. ಬಟ್ ಯಾವ್ದು ಡಾಕ್ಟರ್ಸ್ ಇಲ್ಲ, ಎಲ್ಲ ಡಾಕ್ಟರ್ಸ್ ಬಿಸಿ ಇದಾರೆ, ಬೇರೆ ಬೇರೆ ಆಪರೇಷನ್ ಅಲ್ಲಿ ಇದಾರೆ. ಇರೋದು ಒಂದೇ ಒಂದು ಜೂನಿಯರ್ ಡಾಕ್ಟರ್, ಅವ್ರೇ ಇವಾಗ ಆಪರೇಷನ್ ಮಾಡ್ಬೇಕು ಅಂತ ಕರೀತಾರೆ. ಯಾರಂತ ನೋಡಿದ್ರೆ ಇದಕ್ಕೂ ಮುಂಚೆ ನೋಡಿದ್ವಲ್ಲ ಹೊಸದಾಗ ಒಂದು ಡಾಕ್ಟರ್, ಅವನೇ. ಅಯ್ಯಯ್ಯೋ ಇವ್ನ ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ಇನ್ ಸ್ವರೂಪನ ನೋಡಿದ್ವಿ. ಇವಾಗ ಇವ್ನ ಆಪರೇಷನ್ ಮಾಡಿದ್ರೆ ನನ್ನ ಫ್ರೆಂಡ್ ಮತ್ತೆ ಆಪರೇಷನ್ ಥಿಯೇಟರ್ ಬಿಟ್ಟು ಬದುಕಿ ಆಚೆ ಬರ್ತಾನ ಸಾಯ್ತಾನ ಒಂದು ಗೊತ್ತಿಲ್ವೇ, ಬೇರೆ ಡಾಕ್ಟರ್ ಯಾರು ಇಲ್ವಾ ಅನ್ನೋ ತರ ನೋಡ್ತಾರೆ. ಆದ್ರೆ ಈಗ ಸದ್ಯಕ್ಕೆ ಬೇರೆ ಯಾರು ಇಲ್ಲ, ಇವನೇ ಮಾಡ್ಬೇಕು. ಸೊ ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಿದ್ದು ಆಯ್ತು, ಕತ್ತಿನ ಕೈಗೆ ತಗೊಂಡಿದ್ದು ಆಯ್ತು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಪೊಲೀಸ್ ಆಫೀಸರು ರಿಪೋರ್ಟರ್ ಹತ್ರ ಹೇಳ್ತಾ ಇರ್ತಾರೆ, ಈ ಕಿಲ್ಲರ್ ಬಗ್ಗೆ ಅವ್ನ್ ಯಾವ ತರ ಇರ್ಬೋದು ಅಂತ ನನ್ಗೊಂದು ಐಡಿಯಾ ಇದೆ ಅಮ್ಮ. ಅವ್ನಿಗೆ ಹ್ಯೂಮನ್ ಬಾಡಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾವ ಜಾಗದಲ್ಲಿ ಎಷ್ಟು ಆಳಕ್ಕೆ ಕುಯ್ದ್ರೆ ಅವ್ರಿಗೆ ಪ್ರಾಣ ಹೋಗುತ್ತೆ, ಮತ್ತೆ ಯಾವ ಜಾಗದಲ್ಲಿ ಕುಯ್ದ್ರೆ ಪ್ರಾಣ ಹೋಗಲ್ಲ, ಎಷ್ಟು ಆಳಕ್ಕೆ ಕುಯ್ಬೇಕು ಅಂತ ಪ್ರತಿ ಒಂದು ಗೊತ್ತಿದೆ. ಅದೇ ಹೇಳದ್ನಲ್ವಾ, ಅವ್ನಿಗೆ ಹ್ಯೂಮನ್ ಬಾಡಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇನ್ನೊಂದು ಹೇಳ್ಬೇಕಂದ್ರೆ ಕತ್ತಿನ ಹ್ಯಾಂಡಲ್ ಮಾಡೋದು ಅವ್ನಿಗೆ ಕೈ ಬಂದಿರೋ ಕಲೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಆಪರೇಷನ್ ಥಿಯೇಟರ್ ಅಲ್ಲಿ ಆ ಡಾಕ್ಟರ್ ನ ತೋರಿಸ್ತಾರೆ, ಹೊಸ ಡಾಕ್ಟರ್ ನ ತೋರಿಸ್ತಾರೆ. ಅವರು ನಮ್ ಹೀರೋ ಅವ್ರ ಫ್ರೆಂಡ್ ತಲೆಗೆ ಸ್ಟಿಚ್ ಮಾಡಿದ್ರಲ್ಲ, ಈಗ ಆ ಜಾಗದಲ್ಲಿ ಕಟ್ ಮಾಡ್ತಾ ಇದಾರೆ. ಅಷ್ಟು ನ್ಯಾಕ್ ಆಗಿ, ಅಷ್ಟು ನಿಧಾನಕ್ಕೆ ಸ್ಲೈಸ್ ಆಗಿ ಕಟ್ ಮಾಡ್ತಾ ಇರ್ತಾರೆ. ಇದ್ರೆ ನೋಡಿ ಪಕ್ಕದಲ್ಲಿರೋ ಬೇರೆ ಡಾಕ್ಟರ್ಸ್ ಮತ್ತೆ ನರ್ಸ್ ಅವರೆಲ್ಲ ಇರ್ತಾರಲ್ಲ, ಅವ್ರಿಗೆ ಸಖತ್ ಶಾಕು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಟ್ಯಾಲೆಂಟ್, ಆ ಕತ್ತಿನ ಏನ್ ಸ್ಟೈಲ್ ಆಗಿ ಇಟ್ಕೊಂಡಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ನೋಡಿ ಅಂತ ಅವ್ನ ಅಷ್ಟು ಚೆನ್ನಾಗಿ ಹೊಗಳ್ತಾ ಇದಾರೆ. ಅಮ್ಮಮ್ಮ ಅಂದ್ರೆ ಅವ್ನ ಏಜ್ ಒಂದು 20-25 ವರ್ಷ ಒಳಗಡೆ ಇರುತ್ತೆ ಅಷ್ಟೇ. ಇಷ್ಟು ಚೆನ್ನಾಗಿ ಇಷ್ಟು ಸ್ಕಿಲ್ಡ್ ಆಗ ಅಂತ ಅವ್ನ ಬಗ್ಗೆ ಹೊಗಳ್ತಾರೆ. ಈಗ ಆಪರೇಷನ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಆಪರೇಷನ್ ಏನೋ ಸಕ್ಸಸ್ ಆಯ್ತು, ಬಟ್ ಅವ್ನ ಇನ್ನೂ ಕಂಡ್ಬಿಟ್ಟಿಲ್ಲ, ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಅಂತ ಹೇಳ್ಬೋದು. ಹೊರಗಡೆ ಬಂದಿರೋ ಡಾಕ್ಟರ್ಸ್ ಅಲ್ಲಿ ಹೊಸ ಡಾಕ್ಟರ್ ಹೇಳ್ತಾನೆ, ಇದಕ್ಕೂ ಮುಂಚೆ ಯಾರೋ ಅವ್ನಿಗೆ ಫಸ್ಟ್ ಏಡ್ ಮಾಡಿದಿರಲ್ಲ, ಯಾರು ಮಾಡಿರೋದು? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ ಕೇಸ್ ಹಂಗ್ ಮಾಡಿಲ್ಲ ಅಂದಿದ್ರೆ ಅವ್ನ್ ಸತ್ತೇ ಹೋಗ್ತಾ ಇದ್ನೇನೋ, ಯಾರು ಮಾಡಿರೋದು ಅಂತ ಕೇಳಿದಾಗ ಇವ್ರು ಕೂಡ ಈ ತರ ಜೈಲಲ್ಲಿರೋ ಆ ಹೆಡ್ ಅಂತಾರೆ ಅಂತ ಹೇಳಿದಾಗ ಈ ಹೊಸ ಡಾಕ್ಟರ್ಗೆ ಮುಖ ಒಂಥರ ಚೇಂಜ್ ಆಗುತ್ತೆ. ಅವ್ರು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ್ರು. ಅದಾದ್ಮೇಲೆ ಯಾರು ಈ ಕೆಲ್ಸನ ಮಾಡಿದ್ದು, ಗಾರ್ಡ್ ನ ಯಾರ ಹತ್ರ ಹೊಡೆದಿದ್ದು ಅಂತ ಇನ್ನೊಂದು ಪೊಲೀಸ್ ಆಫೀಸರ್ ಬಂದು ವಿಚಾರಣೆ ಹೇಳ್ತಿದ್ದಾರೆ. ಏನಂದ್ರೆ ಈ ಹೆಡ್ ಅಂಟರ್ ಗೆ ಫಾಲೋವರ್ಸ್ ಅಂತ ಕೆಲವರು ಇದ್ದಾರೆ ಜೈಲಲ್ಲಿ. ಈ ಹೆಡ್ ಅಂಟರ್ ನ ಗುರುಗಳ ತರ ನೋಡೋರು. ಅದ್ರಲ್ಲಿ ಒಬ್ಬ ಬಂದು ಈ ಗಾರ್ಡ್ ಈ ಹೆಡ್ ಅಂಟರ್ ಹತ್ರ ಸ್ವಲ್ಪ ತಪ್ಪಾಗಿ ಮಾತಾಡ್ದ ಅಲ್ವಾ, ಮೀನ್ ಸೂಜಿ ತರ ಕೇಳಿದಾಗ ಒಂಥರ ಬೋಲ್ಡ್ ಆಗಿ ಮುಖ ಕೊಡಿಯೋ ತರ ಎಲ್ಲ ಮಾತಾಡಿದ್ದಲ್ವಾ, ನೀನ್ ಕೇಳಿದ್ರೆ ನಾನು ತಂದ್ಕೊಡ್ಬೇಕೇನೋ ಹಂಗೆ ಹಿಂಗೆ ಅಂತ. ಆ ತರ ಮಾತಾಡಿದ್ದು ಇವರ ಫಾಲೋವರ್ಸ್ ಅಲ್ಲಿ ಯಾರಿಗೋ ಇಷ್ಟ ಆಗಿಲ್ಲ. ಈ ಹೆಡ್ ಅಂಟರ್ ಅವ್ರ ಫಾಲೋವರ್ಸ್ ಗೆ ಯಾರಿಗೋ ಇಷ್ಟ ಆಗಿಲ್ಲ. ಅದ್ರಲ್ಲಿ ಒಬ್ಬನೇ ಈ ಗಾರ್ಡ್ ಅನ್ನ ಹತ್ರ ಹೊಡೆದಿರೋದು ಅಂತ ಅವನ ಈಗ ಸರೆಂಡರ್ ಆಗಿದ್ದಾನೆ. ಈ ತರ ಈ ವಿಚಾರನೆ ಇವರೆಲ್ಲ ಮಾತಾಡ್ಕೊಂತ ಇರೋದನ್ನ ಆ ಹೊಸ ಡಾಕ್ಟರ್ ಕೂಡ ಸೈಡ್ ಇಂದ ನಿಂತ್ಕೊಂಡು ಕೇಳಿಸ್ಕೊಂತಾನೆ ಇದ್ರು. ಇವ್ರು ಯಾರು ಏನು ಅಂತ ಇನ್ನೂ ಗೊತ್ತಿಲ್ಲ. ಇದೇ ಟೈಮ್ ಅಲ್ಲಿ ಇವಾಗ್ಲೇ ನಮ್ಮ ಹೀರೋಯಿನ್ ಇಂಟ್ರೋನ ಕೊಡ್ತಾರೆ. ಅವಳೀಗ ಸ್ಕೂಲ್ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾಳೆ. ಜೋರಾಗಿ ಮಳೆ ಬರ್ತಾ ಇದೆ. ಮಳೆನ ನೋಡಿದ್ರೆ ಅವಳಿಗೆ ಏನಕ್ಕೋ ಒಂಥರ ಭಯ ಪಟ್ಟವಳು. ಅವ್ರ ಅಜ್ಜಿಗೆ ಫೋನ್ ಮಾಡ್ತಾಳೆ, ಅಜ್ಜಿ ಈ ತರ ನಾನು ಸ್ಕೂಲ್ ಹತ್ರನೇ ಇದೀನಿ, ಬರ್ತೀಯಾ, ಬಂದ್ ಕರ್ಕೊಂಡು ಹೋಗ್ತೀಯ ಅಂದಾಗ ಅಜ್ಜಿನೂ ಬರ್ತೀನಿ ಅಂತ ಹೇಳ್ತಾರೆ. ಬಟ್ ಸ್ವಲ್ಪ ನೋಡಿದವಳು ಅಜ್ಜಿ ಬರ್ಲಿಲ್ವಲ್ಲ, ಹೋಗೋಣ ನಡ್ಕೊಂಡು ಅಂತ ಅವಳಿಗೆ ದಾರಿ ಇಟ್ಕೊಂಡು ಮನೆ ಕಡೆ ಬರ್ತಾ ಇದ್ದಾಳೆ. ಒಂದು ಬ್ರಿಡ್ಜ್ ನ ಕ್ರಾಸ್ ಮಾಡ್ಬೇಕು. ಅವಳಿಗೆ ಯಾಕೆ ಈ ಬ್ರಿಡ್ಜ್ ನ ನೋಡಿದ್ರೆ ಭಯ ಅಂತ ಕೂಡ ಗೊತ್ತಿಲ್ಲ. ಕ್ರಾಸ್ ಮಾಡಕ್ಕೆ ತುಂಬಾ ಭಯ ಪಟ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಅಜ್ಜಿ ಬೇರೆ ಇನ್ನೂ ಬಂದಿಲ್ಲ, ಇಷ್ಟು ಲೇಟ್ ಆಯ್ತಲ್ವಾ, ನಾನೇ ಹೋಗ್ಲಾ ಅಂತ ಹೇಳಿ ಧೈರ್ಯ ಮಾಡ್ಕೊಂಡವಳು, ಯಾಕೆ ನನ್ ಕೈಲಿ ಆಗಲ್ವಾ, ಆಗುತ್ತೆ ಅಂತ ಅವಳುಗೋಳೆ ಮೋಟಿವೇಟ್ ಮಾಡ್ಕೊಂಡು ಆ ಬ್ರಿಡ್ಜ್ ಅಲ್ಲಿ ಸ್ವಲ್ಪ ಹೆಜ್ಜೆ ಮುಂದಕ್ಕೆ ಇಟ್ಕೊಂಡು ಬಂದ್ಬಿಟ್ಲು. ಆತರ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಯಾರೋ ವಯಸ್ಸಾಗಿರೋರೊಬ್ರು ಅವಳನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋ ತರ ಒಂದು ಫೀಲಿಂಗು. ಬೈದಲ್ಲಿರ್ತಾಳೆ, ಮಳೆ ಬೇರೆ ಬರ್ತಾ ಇದೆ. ಅದೇ ಟೈಮಲ್ಲಿ ಆ ಬ್ರಿಡ್ಜ್ ಅಲ್ಲಿ ಮುಂದ್ಗಡೆ ಒಂದು ನಾಯ್ಮರಿನ ಕಟ್ಟಾಕಿರ್ತಾರೆ. ಆ ನಾಯ್ಮರಿನ ನೋಡಿದ್ಮೇಲೆ ಇವಳಿಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ಸಖತ್ ಭಯ ಪಟ್ಬಿಟ್ಲು. ಸೈಲೆಂಟ್ ಆಗಿ ಹಂಗೆ ಬ್ರಿಡ್ಜ್ ಹತ್ರ ಕುತ್ಕೊಂಡು ಇದಕ್ ಮೇಲೆ ನನ್ ಕೈಲಿ ಆಗಲ್ಲ ಅಂತ ಹೇಳಿ ಸಖತ್ ಎದ್ರಕೊಂಡು ಕುತ್ಕೊಂಡ್ಬಿಟ್ಟಿರ್ತಾಳೆ. ನಿಜವಾಗ್ಲೂನೆ ಯಾರೋ ಅವಳನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಮೈ ಫುಲ್ ಆಗಿ ಬ್ಲಡ್ ಆಗಿದೆ. ಇದೇನಿದು ಹೀರೋನ್ ಇಂಟ್ರೋ ಕೊಟ್ಟಿದ್ದ ಸೆಕೆಂಡ್ ಅಲ್ಲಿ ಅವಳನ್ನ ಸಾಯಿಸ್ಬಿಟ್ರ ಅಂತ ಅನ್ಕೋಬೇಡಿ. ಆದ್ರೆ ಅವಳು ಒಳ್ಳೆ ಟೈಮು. ಅಷ್ಟ್ರಲ್ಲಿ ಅಜ್ಜಿ ಬಂದ್ಬಿಟ್ರು. ಅವ್ರ ಕೈಲಿ ಇಟ್ಕೊಂಡಿರೋ ಛತ್ರಿನಲ್ಲೇ ಅವನನ್ನ ಸರಿಯಾಗಿ ಹೊಡಿತಾರೆ. ಯಾರಪ್ಪ ಅಂತ ನೋಡಿದ್ರೆ ನಮ್ ಹೀರೋ. ಮಳೆ ಬರ್ತಾ ಇರೋದ್ರಿಂದ ಹತ್ರ ಹೂಡಿ ಹಾಕೊಂಡ್ ಬಂದಿರೋದು. ಅಜ್ಜಿ ಒಂದ್ ನಿಮಿಷ, ನಾನೇ, ಬೇರೆ ಯಾರು ಅಲ್ಲ ಅಂದಾಗ, ಅಯ್ಯೋ ನೀನಪ್ಪ ಹೇಳ್ಬಾರ್ದ, ಸೈಲೆಂಟ್ ಆಗಿ ಬಂದ್ರೆ ಭಯ ಆಗಲ್ವಾ ಅಂತ ಹೇಳಿ ತುಂಬಾ ಬೈದಲ್ಲಿರೋ ಹುಡುಗಿನ ನೋಡ್ಬಿಟ್ಟು ಹೆಂಗೋ ಸೇಫ್ ಆಗಿ ಮನೆಗೆ ಕರ್ಕೊಂಡ್ ಬಂದ್ರು. ಆಕ್ಚುಲಿ ಇವರೆಲ್ಲ ಒಂದೇ ಏರಿಯಾನವ್ರೆ, ನೇಬರ್ಸ್ ಅಂತಾನೆ ಹೇಳ್ಬೇಕು. ಬರ್ತಾನೆ ನಮ್ ಹೀರೋ ಹೇಳಿರ್ತಾನೆ, ಇತರ ನನ್ನ ಫ್ರೆಂಡ್ಗೆ ಗಾಯ ಆಗ್ಬಿಡ್ತಾಜಿ, ಅವನನ್ನ ಹಾಸ್ಪಿಟಲ್ ಅಲ್ಲಿ ಸೇರ್ಸಕ್ಕೆ ಅಂತ ಕರ್ಕೊಂಡ್ ಹೋಗಿದ್ದೆ, ಅದೇಂದ್ರೆ ನನ್ ಮೈಯೆಲ್ಲ ಈ ತರ ಬ್ಲಡ್ ಆಗಿರೋದು ಅಂದಾಗ, ಏನಪ್ಪಾ ಇದು, ನಾನ್ ನೋಡಿದಕ್ಕೆ ಪರವಾಗಿಲ್ಲ, ಇಲ್ಲಂತ ಛತ್ರಿಯಲ್ಲೇ ಸಾಯಿಸ್ಬಿಡ್ತಾ ಇದ್ದೆ ನಿನ್ನ, ಇವಾಗ ಈ ತರ ಬ್ಲಡ್ ಮಾಡ್ಕೊಂಡು ನಿನ್ ಮನೆಗೆ ಹೋಗ್ತೀಯಾ, ನೋಡ್ದವ್ರು ಇನ್ನೇನ್ ಅನ್ಕೊಂತಾರೆ, ಬಾ ಒಳಗಡೆ ಬಂದು ಸ್ನಾನಗಿನ ಮಾಡ್ಕೊಂಡು ಬೇರೆ ಬಟ್ಟೆ ಹಾಕೊಂಡ್ ಹೋಗು ಬಾ ಅಂತ ಕರೀತಾರೆ. ಇವನ್ ಅಜ್ಜಿ ಇಲ್ಲ ಬೇಡ ಅಂದ್ರೆ ಅವ್ರು ಬಿಡ್ತಾ ಇಲ್ಲ, ಬಾ ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಒಳಗಡೆ ಕರ್ಕೊಂಡೋದ್ರು. ಕರ್ಕೊಂಡೋಗಿದ್ ಸ್ಪೀಡ್ ಗೆ ಅವ್ನಿಗೆ ಸ್ನಾನ
ಸ್ನಾನಕ್ಕೆ ನೀರ್ ಇಟ್ಕೊಟ್ಟು ಅವ್ನಿಗೆ ಸ್ನಾನ ಮಾಡಿಸಿ ಅವ್ನ ಬಟ್ಟೆ ಕೂಡ ಇವರೇ ಹೋಗುದು, ಅವ್ನಿಗೆ ಬೇರೆ ಬಟ್ಟೆ ಕೂಡ ಕೊಟ್ಟಿರ್ತಾರೆ. ಆ ಶರ್ಟ್ ಅಲ್ಲಿ ಅವ್ನ ಹಾಕೊಂಡಿದ್ದ ಶರ್ಟ್ ಅಲ್ಲಿ ಒಂದು ಬಟನ್ ಇಲ್ಲ ಅಂತ ನಮ್ ಹೀರೋಯಿನ್ ಶರ್ಟ್ ಇಂದ ಒಂದು ಬಟನ್ ತೆಗ್ದು ಅವ್ರಿಗೆ ಅದನ್ನ ಹೊಲ್ದು ಕೂಡ ಕೊಡ್ತಾರೆ. ಸಾಲದಕ್ಕಷ್ಟು ಪ್ರೀತಿಯಿಂದ ನೋಡ್ಕೊಂತ ಇದಾರಲ್ವಾ, ಊಟ ಕೂಡ ಹಾಕೊಟ್ಟಿರ್ತಾರೆ. ಆದ್ರೆ ಅಜ್ಜಿ ತೋರ್ಸೋ ತರ ಪ್ರೀತಿ ಈ ಮೊಮ್ಮಗಳ ಮುಖದಲ್ಲಿ ಇಲ್ಲ, ನಮ್ ಹೀರೋಯಿನ್ ಮುಖದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ಉರ್ರಂತಾನೆ ಕೂತಿರ್ತಾಳೆ. ನಮ್ ಹೀರೋನ ನೋಡಿದ್ರೆ ಒಂಥರ ಉರ್ದು ಬೀಳ್ತಾಳೆ. ಬಟ್ ನಮ್ ಹೀರೋ ತುಂಬಾನೇ ಕೈಂಡ್ ಆದ ಪರ್ಸನ್. ಕೈ ಬೇರೆ ಫುಲ್ ಆಗಿ ಗಾಯ ಆಗ್ಬಿಟ್ಟಿರತ್ತೆ ಅವಳಿಗೆ. ಇದೇನಮ್ಮ ಹಿಂಗೆ ಬಿಟ್ರೆ ಏನಾಗತ್ತೆ ಹೇಳು, ಇನ್ಫೆಕ್ಷನ್ ಆಗೋದಿಲ್ವೇ, ಮಳೆ ಕೈ ಬೇರೆ ತೇವ ಆಗ್ತಾ ಇದೆ ಅಲ್ವಾ ಅಂತ ಇವನೇ ಬ್ಯಾಂಡೇಜ್ ಎಲ್ಲ ಕೂಡ ಕಟ್ತಾನೆ. ಇದೆಲ್ಲ ನೋಡಿ ನಮ್ ಹೀರೋಯಿನ್ಗೆ ಒಳಗಡೆ ಸಂತೋಷನ ಏನು ಅಂತ ಗೊತ್ತಿಲ್ಲ. ಬಟ್ ಮುಖ ತಿರುಗಿಸ್ಬಿಟ್ಟು ಅಲ್ಲಿಂದ ಸೈಲೆಂಟ್ ಆಗಿ ರೂಮ್ ಒಳಗಡೆ ಎದ್ದೊಟ್ಟೋದ್ಲು. ನಮ್ ಹೀರೋಯಿನ್ ಹಿಂಗಂದ್ರೆ ನಮ್ಮ ಅಜ್ಜಿ ಇನ್ನೊಂದ್ ತರ. ಆ ಅಜ್ಜಿಗೆ ಏನ್ ಗೊತ್ತಾ, ನಮ್ ಹೀರೋ ಬಂದು ತುಂಬಾ ಒಳ್ಳೆಯವನು, ಒಂಥರ ತುಂಬಾನೇ ಕರುಣೆ ಇರೋನು, ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕನ್ನೋ ಒಂದು ಹೆಲ್ಪಿಂಗ್ ನೇಚರ್ ಇರೋನು. ಈ ತರ ಒಂದು ಒಳ್ಳೆ ಹುಡುಗನ ಯಾರ್ ತಾನೇ ಮಿಸ್ ಮಾಡ್ಕೋಬೇಕು ಅಂತ ಅನ್ಕೊಳ್ತಾರೆ. ಸೊ ನಿಧಾನಕ್ಕೆ ಅವ್ರ ಮೊಮ್ಮಗಳಿಗೆ ಮತ್ತೆ ಇವನ್ಗೆ ಮದ್ವೆ ಮಾಡ್ಬಿಡ್ಬೇಕು ಅಂತ ಇವರು ಪ್ರಯತ್ನ ಪಡ್ತಾ ಇರೋದು. ನಿಧಾನಕ್ಕೆ ಟಾಪಿಕ್ ನ ಕೂಡ ಎಚ್ತಾರೆ, ನನ್ ಮೊಮ್ಮಗಳು ಹಂಗೆ ಹಿಂಗೆ ಅಂತ. ನಮ್ ಹೀರೋ ಅಜ್ಜಿ ಏನಕ್ ಕರ್ಕೊಂಡ್ ಬಂದೆ ಅಂತ ನನಗೆ ಇವಾಗ ಅರ್ಥ ಆಯ್ತು, ಅದಕ್ ನಾನಂತೂ ಒಪ್ಪಿಗೆ ಕೊಡೋದಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಹೇಳಿ ನಮ್ ಹೀರೋ ಸೆಲೆಕ್ಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಇನ್ನೊಂದ್ ಕಡೆ ರಿಪೋರ್ಟರ್ ಹುಡುಗಿನ ತೋರಿಸ್ತಾರೆ. ಅವಳು ಬಂದು ಅವ್ರ ಆಫೀಸ್ ಅಲ್ಲಿ ಕೂತ್ಕೊಂಡು ನಮ್ ಹೀರೋ ಹೇಳಿದ್ದಲ್ವಾ ಸೈಕೋಪಾತ್ ಬಗ್ಗೆ, ಆ ಕಿಲ್ಲರ್ ಬಗ್ಗೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸೈಕೋಪಾತ್ಸ್ ಅಂದ್ರೆ ಹೆಂಗಿರ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅವಳು ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಡಾಕ್ಟರ್ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ. ಈ ಹೆಡ್ ಅಂಟರ್ ಅವರ ಫ್ರೆಂಡ್ ಇದ್ರಲ್ವಾ ಡಾಕ್ಟರ್, ಫಸ್ಟ್ ಪಾರ್ಟ್ ಅಲ್ಲಿ ನೋಡಿರ್ತೀವಲ್ಲ, ಆ ಡಾಕ್ಟರ್ ಈ ಸೈಕೋಪಾತ್ಸ್ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿರ್ತಾರಲ್ಲ, ಅದ್ರ ಬಗ್ಗೆ ಅವಳಿಗೆ ಗೊತ್ತಾಗುತ್ತೆ. ಆ ವಿಡಿಯೋನಲ್ಲಿ ಆ ಡಾಕ್ಟರ್ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ನೋಟ್ ಮಾಡ್ಕೊಂಡು, ಪ್ಲಸ್ ನಮ್ ಹೀರೋ ಆ ಸೈಕೋ ಬಗ್ಗೆ, ಎರಡು ಕೊಲೆಗಳ ಮಧ್ಯೆ ಇರೋ ಸಂಬಂಧಗಳ ಬಗ್ಗೆ ಅವ್ನು ಹೇಳಿರೋ ಪ್ರತಿಯೊಂದು ವಿಷಯನ ಕೂಡ ಸೇರಿಸಿ ಒಂದು ಡಾಕ್ಯುಮೆಂಟರಿ ತರ ರೆಡಿ ಮಾಡಿದಾಳೆ. ಅಷ್ಟೇ ಅಲ್ಲ, ಈ ಸೈಕೋ ಬಗ್ಗೆ ಆಗಿರೋ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇವಳು ಏನೆಲ್ಲ ಡಾಕ್ಯುಮೆಂಟರಿ ಅಲ್ಲಿ ಬರ್ದಿದ್ಲು ಅದನ್ನೆಲ್ಲ ಈಗ ಒಂದು ಟಿವಿ ಶೋ ನಲ್ಲಿ ಹೇಳ್ತಾ ಇದ್ದಾಳೆ. ಅಟ್ ದ ಸೇಮ್ ಟೈಮ್ ಒಂದು ಹಾಳು ಬಿದ್ದಿರೋ ಮನೆ, ಅಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ. ಆಲ್ಮೋಸ್ಟ್ ಇವ್ರನ್ನ ಸಾಯಿಸಿ ಒಂದು 15 ಡೇಸ್ ಆಗಿದೆ ಅಂತಾನೆ ಕಾಣಿಸುತ್ತೆ. ಇವ್ರಿಗೆ ಹೇಳ್ಕೊಳಕ್ಕೆ ಅಂತ ಯಾರು ಇಲ್ಲ, ಸ್ವಂತ ಅಂತಾನೋ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಂತಾನೋ ಯಾರು ಇಲ್ಲ, ಒಂದು ಅನಾಥರ ಅಂತಾನೆ ಹೇಳ್ಬೋದು. ಇವ್ರನ್ನ ಕೂಡ ಸೈಕೋನೆ ಸಾಯಿಸಿರೋದು. ಹೆಂಗೆ ಅಂತ ಹೇಳಿದ್ರೆ ಆ ಸ್ಟೈಲ್ ನ, ಆ ಕೊಲೆ ಮಾಡಿರೋ ಸ್ಟೈಲ್ ನ ನೋಡಿನೇ ಅದನ್ನ ಕಂಡಿಡಿದಿದ್ದಾರೆ. ಇವ್ರು ಕೂಡ ಅಷ್ಟೇ, ಸಾಯಿಸೋದಕ್ಕೂ ಮುಂಚೆನೆ ಕೈನ ಹಿಂದ್ಗಡೆ ಕಟ್ಟಾಕಿರ್ತಾರೆ. ಪ್ಲಸ್ ಅವರ ಮಧ್ಯೆ ಬೆರಳನ್ನ ಒಡೆದ್ಬಿಟ್ಟು ಒಂದು ಡೈರೆಕ್ಷನ್ ಅಲ್ಲಿ ತಿರುಗಿಸಿಟ್ಟಿದ್ದಾನೆ. ಅದೇ ಡೈರೆಕ್ಷನ್ ಅಲ್ಲೇ ಒಂದು ಚರ್ಚ್ ಇದೆ. ಚರ್ಚ್ ಮೇಲೆ ಇರೋ ಕ್ರಾಸ್ ಸಿಂಬಲ್ ಕೂಡ ಕಾಣಿಸ್ತಾ ಇದೆ. ಸಾಲದಕ್ಕೆ ಇವ್ನು ಕೊಲೆ ಮಾಡಿದ್ಮೇಲೆ ಅವನಿಗವನೇ ಅಪ್ರಿಸಿಯೇಷನ್ ಮಾಡ್ಕೊಳ್ಳೋ ತರ ಒಂದನ್ನ ಎತ್ಕೊಂಡು ಹೋಗ್ತಾನೆ ತಾನೆ. ಈ ಡೆಡ್ ಬಾಡಿ ಹತ್ರದಿಂದ ಒಂದು ಐಟಮ್ ನ ತಗೊಂಡ್ ಹೋಗ್ತಾನೆ ತಾನೆ. ಫಸ್ಟ್ ವಿಕ್ಟಿಮ್ ಹತ್ರ ಬಾಕ್ಸಿಂಗ್ ಗ್ಲೌಸ್ ನ ತಗೊಂಡೋದ, ಸೆಕೆಂಡ್ ವಿಕ್ಟಿಮ್ ಹತ್ರ ರಿಂಗ್ ತಗೊಂಡೋಗಿದ್ದ, ಈ ಥರ್ಡ್ ವಿಕ್ಟಿಮ್ ಹತ್ರ ಅವ್ನ್ ಚೊಪ್ಲಿನ ತಗೊಂಡೋಗಿರ್ತಾರೆ. ನೀವು ನನ್ ಬಗ್ಗೆ ಏನಾದ್ರೂ ಅನ್ಕೊಳ್ಳಿ, ನೀವು ನನ್ನ ಕಂಡಿಡಿತೀರಾ, ಕಂಡಿಡೀರಿ, ನಾನ್ ಮಾಡೋದು ಅಂತ ಹೇಳಿ ಕಿಲ್ಲರು ಅಷ್ಟು ಅಸಾಲ್ಟ್ ಆಗಿದ್ದಾನೆ. ಇನ್ನೊಂದ್ ಕಡೆ ಈ ಅಜ್ಜಿನ ಮತ್ತೆ ಅವ್ರ ಮೊಮ್ಮಗಳನ್ನ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಈ ಅಜ್ಜಿ ಮೈಂಡ್ ಅಲ್ಲಿ ಇರೋದೆಲ್ಲ ಒಂದೇ ಅಲ್ವಾ, ಹೆಂಗಾದ್ರೂ ಮಾಡಿ ಅವ್ರ ಮೊಮ್ಮಗಳನ್ನ ಮತ್ತೆ ನಮ್ಮ ಹೀರೋಗೆ ಮದ್ವೆ ಮಾಡ್ಬಿಡ್ಬೇಕು ಅಂತ ತಾನೇ ಇರುತ್ತೆ. ಸೊ ನಮ್ ಹೀರೋ ಬಗ್ಗೆ ಹಂಗೆ ಹಿಂಗೆ ಅಂತ ಹೊಗಳ್ತಾ ಇದ್ರೆ ಇವಳಿಗೆ ಟೆನ್ಷನ್ ಆಗೋಯ್ತು. ಅವ್ನ್ ಅಷ್ಟು ಒಳ್ಳೆಯವನಾಗಿದ್ರೆ ನೀನೇ ಮದ್ವೆ ಮಾಡ್ಕೊಳತ್ತಾನೆ ಅಜ್ಜಿ, ನನ್ಗೆ ಯಾಕೆ ಹೇಳ್ತೀಯ ಅಂತ. ಅಜ್ಜಿ ಏನ್ ಮಾತಾಡ್ತಾರೆ ಪಾಪ, ಸೈಲೆಂಟ್ ಆಗ್ಬಿಟ್ರು. ಇವಳಿಗೆ ಸ್ಕೂಲ್ ಟೈಮ್ ಆಯ್ತು ಅಂತ ಅಲ್ಲಿಂದ ಹೊರಗಡೆ ಬರ್ತಾಳೆ. ಇದೇ ಟೈಮಲ್ಲಿ ಅದೇ ಏರಿಯಾನಲ್ಲೇ ನಮ್ ಹೀರೋ ಒಂದು ಪೋಸ್ಟರ್ ನ ಅಂಟಿಸ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ, ಈ ಏರಿಯಾನಲ್ಲಿ ಯಾರೋ ಒಬ್ಬ ಇದ್ದಾನೆ, ಈ ಬೆಕ್ಕುಗಳನ್ನಾಗಿ ನೋಡಿ ಸಾಯಿಸ್ತಾ ಇದ್ದಾನೆ. ಸಾಯಿಸೋದು ಅಲ್ದೆ ಬೆಕ್ಕದು ಅಲ್ಲನ್ನ ಕಿತ್ತಾಕ್ಬಿಟ್ಟು ಆ ಬೆಕ್ಕನ ಮಾತ್ರ ಬೇರೊಂದು ಜಾಗದಲ್ಲಿ ಬಿಸಾಕ್ತಾ ಇದ್ದಾನೆ ಅಂತೆ. ಸೊ ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ ಏನು ಅಂತ ಹೇಳಿ ಕೆಲವೊಂದು ಪೋಸ್ಟರ್ಸ್ ನ ಅಂಟಿಸ್ತಾ ಇರ್ತಾರೆ. ಈಗ ಅದೇ ದಾರಿಯಲ್ಲಿ ನಮ್ ಹೀರೋಯಿನ್ ಕೂಡ ಬರ್ತಾಳ. ಪಾಕೆಟ್ ಅಲ್ಲಿ ಅವನು ಮೆಡಿಸನ್ ಎಲ್ಲ ಇಟ್ಕೊಂಡಿದ್ದಾನೆ ಅವಳಿಗೆ ಕೊಡೋದಕ್ಕೋಸ್ಕರ. ಈ ತರ ಮೆಡಿಸನ್ ತಂದಿದ್ದಿ ತಗೋ ಅಂತ ಹೇಳಿದ್ರೆ, ಆಕ್ಚುಲಿ ನಮ್ ಹೀರೋ ಮಾಡೋದೆಲ್ಲ ಇಂಪ್ರೆಸಿವ್ ಆಗೇ ಇದೆ, ಅವಳಿಗೂ ಇಷ್ಟ ಆಗುತ್ತೆ. ಬಟ್ ಅದನ್ನ ಮುಖದಲ್ಲಿ ತೋರಿಸ್ಕೊಳ್ಳೋದಿಲ್ಲ, ಕೋಪದಲ್ಲೇ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೋದ್ಲು. ಅವಳಿಗಿದೊಂದ್ ಸ್ವಲ್ಪ ಹೊತ್ತಿಗೆ ಅಜ್ಜಿ ಕೂಡ ಮನೆಯಿಂದ ಹೊರಗಡೆ ಬರ್ತಾರೆ. ಚರ್ಚ್ಗೆ ಹೋಗೋದಕ್ಕೇನೋ ಹೊರಗಡೆ ಬರ್ತಾರೆ. ಅವ್ರ ಕಾಲ್ಗೂ ಗಾಯ ಆಗಿರುತ್ತೆ, ಸ್ವಲ್ಪ ಕುಂಟ್ಕೊಂಡೇ ಬರ್ತಾರೆ. ನಿಮ್ಮ ಮೊಮ್ಮಗಳಿಗೆ ಅಂತ ತಂದೆ ಅಜ್ಜಿ, ನಿನಗಾದ್ರೂ ಯೂಸ್ ಆಗುತ್ತೆ ಬಾ, ನಾನೇ ಹಾಕ್ತೀನಿ ಅಂತ ಅಜ್ಜಿ ಕಾಲ್ಗೆ ಮೆಡಿಸನ್ ಎಲ್ಲ ಕೂಡ ಹಾಕ್ತಾಳೆ. ಅವಾಗ ನಮ್ ಹೀರೋ ಅಜ್ಜಿ ಹತ್ರ ಒಂದ್ ವಿಷಯನ ಕೇಳ್ತಾನೆ. ನಿನ್ನೆ ನೈಟ್ ನಿಮ್ಮ ಮೊಮ್ಮಗಳು ಆ ಬ್ರಿಡ್ಜ್ ಹತ್ರ ಇರ್ಬೇಕಾದ್ರೆ ಯಾವ್ದೇ ನಾಯಿ ಇರ್ಲಿಲ್ಲ, ಅಲ್ಲಿ ನಾಯಿ ಮರಿ ಇದೆ ಅಂತ ಅಳ್ತಾ ಇದ್ಲಲ್ವಾ, ಏನ್ ವಿಷಯ ಅದು, ಯಾಕೆ ಅವಳ ಕಣ್ಣಿಗೆ ಮಾತ್ರ ಏನಾದ್ರು ಕಾಣಿಸುತ್ತಾ ಅಂತೆಲ್ಲ ಕೇಳಿದಾಗ ಈ ಅಜ್ಜಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ತಿಕ್ಕಿ ಮಾತಾಡ್ತಾ ಇದಾರೆ, ಹೇಳಕ್ಕೂ ಆಗ್ತಾ ಇಲ್ಲ. ಬಟ್ ಕೊನೆವರೆಗೂ ನಮ್ ಹೀರೋ ಹತ್ರ ಹೇಳಲೇ ಇಲ್ಲ, ಏನೋ ಒಂದು ಮ್ಯಾನೇಜ್ ಮಾಡ್ಬಿಟ್ಟು ಅದೇನಿಲ್ಲಪ್ಪ ಅಂತ ಹೇಳಿ ಅವ್ರ ಅಲ್ಲಿಂದ ಹೊರಟೋದ್ರು. ಅದಾದ್ಮೇಲೆ ನಮ್ ಹೀರೋ ಪಾಡಿಗೆ ನಮ್ ಹೀರೋ ಕೆಲಸ ನೋಡ್ಕೊಂಡಿದ್ದ. ಈ ಕಡೆ ಹೀರೋಯಿನ್ ಕೂಡ ಅವನ ಹತ್ರ ಮುಖ ತೋರಿಸ್ಬಿಟ್ಟು ಬಂದೆಲ್ಲ ಕೋಪದಲ್ಲೇ ನಡ್ಕೊಂಡು ಹೋಗ್ತಾ ಇದ್ಲಲ್ಲ, ಆ ದಾರಿಯಲ್ಲಿ ಒಂದು ಜಗಳ ನಡೀತಾ ಇದೆ. ಬೇರೆ ಏನು ಇಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಫಾದರ್ ನ ನೋಡಿದ್ವಲ್ಲ, ನಮ್ಮ ಹೀರೋ ಅವ್ರನ್ನೆಲ್ಲ ಮ್ಯಾಜಿಕ್ ಶೋ ಮಾಡೋದಕ್ಕೆ ಅಂತ ಕರ್ಕೊಂಡೋಗಿದ್ರಲ್ಲ, ಆ ಫಾದರ್ ಹತ್ರ ಈ ಫಸ್ಟ್ ವಿಕ್ಟಿಮ್ ಅಂದ್ರೆ ಆ ಬಾಕ್ಸರ್ ಅವರ ಅಮ್ಮ ಸಾಯಿ ಕೂಡ ಪ್ರಯತ್ನ ಪಟ್ಟಿರ್ತಾರಲ್ವಾ ಸೂಸೈಡ್ ಎಲ್ಲ ಮಾಡ್ಕೊಳಕ್ಕೆ, ಅವ್ರ ಬಂದಿಗೆ ಫಾದರ್ ಹತ್ರ ಒಂದೇ ಗಲಾಟೆ ಮಾಡ್ತಾ ಇದಾರೆ. ಈ ದೇವರೆಲ್ಲ ಇದ್ದು ಏನ್ ಸುಖ, ನನ್ ಮಗನ್ನ ಕಾಪಾಡ್ತಾರೆ ಅಂತ ನೋಡಿದ್ರೆ ನನ್ ಮಗನ್ನ ಕಾಪಾಡಿಲ್ಲ, ದೇವ್ರು ಇಲ್ಲ ಏನು ಇಲ್ಲ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ. ನಮ್ ಹೀರೋಯಿನ್ ಕೂಡ ಅಷ್ಟೇ, ದೇವ್ರ ಮೇಲೆಲ್ಲ ಅಷ್ಟೊಂದು ನಂಬಿಕೆ ಇಲ್ಲ, ಸುಮ್ನೆ ದೇವ್ರ ಹೆಸರಲ್ಲಿ ನೀವು ಇತರ ದುಡ್ಡು ವಸೂಲಿ ಮಾಡ್ತಾ ಇದೀರಾ ಹಂಗೆ ಹಿಂಗೆ ಅಂತ ಫಾದರ್ ಹತ್ರ ಸ್ವಲ್ಪ ಕೋಪದಲ್ಲೇ ಮಾತಾಡ್ಬಿಟ್ಟು ಅವಳಲ್ಲಿಂದ ಹೊರಟೋಗ್ತಾಳೆ. ಇವಳು ಸ್ಟ್ರೇಟ್ ಆಗಿ ಒಂದು ನೆಟ್ ಸೆಂಟರ್ ಹೋಗ್ಬಿಟ್ಟು ಒಬ್ಬರ ಬಗ್ಗೆ ಚೆಕ್ ಮಾಡ್ತಿದ್ದಾಳೆ. ಇವಳು ಇದಕ್ಕೂ ಮುಂಚೆ ನೈಟ್ ಬ್ರಿಡ್ಜ್ ಹತ್ರ ಬರ್ಬೇಕಾದ್ರೆ ಯಾರೋ ವಯಸ್ಸಾದವ್ರು ಅವಳನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರೋದ್ರ ಫೀಲ್ ಮಾಡ್ತಾ ಇದ್ಲಲ್ವಾ, ಆತರ ನಿಜವಾಗ್ಲೂ ಯಾರು ಬಂದಿಲ್ಲ. ಬಟ್ ಆ
ಆತರ ಒಂದು ವ್ಯಕ್ತಿ ಇದ್ದಿದ್ದಾನೆ. ಅದನ್ನ ನೋಡಿ ತುಂಬಾನೇ ಭಯ ಪಡ್ತಾ ಇದ್ದಾಳೆ. ಅವ್ನ್ ಈಗ ರೀಸೆಂಟ್ ಆಗಿ ಜೈಲಿಂದ ರಿಲೀಸ್ ಆಗಿದ್ದಾನೆ ಅಂತ ಕೂಡ ಗೊತ್ತಾಗುತ್ತಾ. ಆಕ್ಚುಲಿ ಏನಂತ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಪೊಲೀಸ್ ಅವರ ವಯಸ್ಸಾದವನ್ನ ಹಿಡ್ಕೊಂಡು ಹೋಗ್ಬೇಕಾದ್ರೆ ನಮ್ ಹೀರೋಯಿನ್ ಬಂದು ತುಂಬಾ ಚಿಕ್ಕ ಹುಡುಗಿ. ಅವನ ಹತ್ರ ಪೊಲೀಸ್ ಅವ್ರು ಹಿಡ್ಕೊಂಡು ಹೋಗ್ಬೇಕಾದ್ರೆ ಏನಮ್ಮ ಚಿಕ್ಕ ಹುಡುಗಿ ನನ್ನನ್ನೇ ಸಿಕ್ಕಾಕಿಸ್ಬಿಟ್ಟೆ ಅಲ್ವಾ, ಇವತ್ತಲ್ಲ ನಾಳೆ ಒಂದಲ್ಲ ಒಂದಿನ ನಾನಿನ್ನ ಮತ್ತೆ ಮೀಟ್ ಮಾಡೇ ಮಾಡ್ತೀನಿ ಅಂತ ಒಂಥರ ಬೆದರ್ಸೋ ತರ ಹೇಳ್ಬಿಟ್ಟು ಹೋಗಿರ್ತಾನೆ. ಅದನ್ನ ನೆನ್ಸ್ಕೊಂಡು ಇವಳು ತುಂಬಾ ಭಯವಾಗಿರ್ತಾಳೆ. ಇಷ್ಟೆಲ್ಲಾ ಪ್ರಾಬ್ಲಮ್ ನಡೀತಾ ಇರ್ಬೇಕಾದ್ರೆ ಸೈಕೋ ಏನ್ ಮಾಡ್ತಾನೆ, ಇನ್ನೊಂದ್ ಕೊಲೆನ ಕೂಡ ಮಾಡ್ಬಿಟ್ಟ. ಇದು 4ನೇ ಕೊಲೆ. ಒಂದ್ ಹುಡುಗಿನ ಸಾಯಿಸ್ಬಿಟ್ಟು ದ್ರಾಕ್ಷಿ ತೋಟದಲ್ಲಿ ದೃಷ್ಟಿಗೊಮ್ಮೆನ ತಗ್ಲಾಕಿರ್ತಾರಲ್ಲ ಆ ತರ ಅವಳು ಡೆಡ್ ಬಾಡಿನ ತಗ್ಲಾಕ್ಬಿಟ್ಟಿರ್ತಾನೆ. ಅಷ್ಟೇ ಅಲ್ಲ, ಈ ಡೆಡ್ ಬಾಡಿ ಹತ್ರ 3 ವಸ್ತುಗಳನ್ನ ಇಟ್ಟಿದ್ದಾನೆ. ಇದಕ್ಕೂ ಮುಂಚೆ ಅವ್ನು ಮಾಡಿರೋ ಮೂಲ ಕೊಲೆಯಿಂದ ತಗೊಂಡ್ ಬಂದಿರೋ ವಸ್ತುಗಳು ಅಂದ್ರೆ ಒಂದು ಬಾಕ್ಸಿಂಗ್ ಗ್ಲೌಸ್, ರಿಂಗು ಮತ್ತೆ 3ನೇ ವಿಕ್ಟಿಮ್ ಹತ್ರದಿಂದ ತಗೊಂಡಿರೋ ಚಪ್ಲಿ. ಈ 3ನ್ನ ಕೂಡ ಡೆಡ್ ಬಾಡಿಗೆ ನೇತಾಕಿರ್ತಾನೆ. ಸಾಲದಕ್ಕೆ ಇನ್ನೊಂದ್ ವಿಷಯ ಕೂಡ ಮಾಡಿದ್ದಾನೆ. ನಮ್ ಹೀರೋ ಅವ್ರ ಫ್ರೆಂಡ್ ನ ಗಾರ್ಡ್ ನ ಬಂದು ಜೈಲಲ್ಲಿ ಅಟ್ಯಾಕ್ ಮಾಡಿರ್ತಾನಲ್ಲ, ಅದು ಮೋಸ್ಟ್ಲಿ ಕಿಲ್ಲರ್ ಅಂತ ಕಾಣಿಸುತ್ತೆ. ಅವ್ನ್ ಕೈಲಿರೋ ವಾಚ್ ನ ತಗೊಂಡ್ ಬಂದು ಡೆಡ್ ಬಾಡಿಗೆ ಹಾಕಿಟ್ಟಿದ್ದಾನೆ. ಚೆನ್ನಾಗಿ ಅಲಂಕಾರ ಮಾಡಿದ್ದಾನೆ ಅಂತಾನೆ ಹೇಳ್ಬೇಕು. ಇನ್ನೊಂದ್ ಏನಂದ್ರೆ ಆ ವಾಚ್ ನ ನಮ್ ಹೀರೋನೇ ಆ ಗಾರ್ಡ್ ಗೆ ಗಿಫ್ಟ್ ಆಗಿ ಕೊಟ್ಟಿರೋದು. ಈ ತರ ಎಲ್ಲ ವಿಷಯ ನಡೀತಾ ಇರ್ಬೇಕಾದ್ರೆ ಈ ಹೊಸ ಡಾಕ್ಟರ್ ನ ಜೈಲಲ್ಲಿ ಒಬ್ರು ನಿಮ್ಮನ್ನ ನೋಡ್ಬೇಕು ಅಂತ ಇದಾರೆ ಅಂತ ಹೇಳಿ ಕರ್ಕೊಂಡೋಗಿ ಒಬ್ರು ಮುಂದೆ ಕೂಡ ಕೂರ್ಸಿದ್ದಾರೆ. ಬೇರೆ ಯಾರು ಹೆಡ್ ಅಂಟರ್ ಮುಂದ್ಗಡೆನೆ ಕೂರ್ಸಿರೋದು. ನೀವ್ಯಾರು, ನೀವ್ಯಾಕ್ ನನ್ನ ನೋಡ್ಬೇಕು ಅಂತ ಹೊಸ ಡಾಕ್ಟರ್ ಕೇಳಿದಾಗ ಆ ಹೆಡ್ ಅಂಟರ್ ಹೇಳ್ತಾನೆ, ಏನು ನಾನೇನಕ್ ನೋಡ್ಬೇಕಾ, ನನ್ ಮಗನ್ನ ನಾನ್ ನೋಡ್ಬೇಕು ಅಂತ ಆಸೆ ಪಡ್ದೆ ಇನ್ ಯಾರು ಆಸೆ ಪಡ್ತಾರೆ ಅಂತ ಕೇಳ್ತಾನೆ. ಇದರಿಂದನೇ ಗೊತ್ತಾಯ್ತು ಹೆಡ್ ಅಂಟರ್ ಅವ್ರ ಮಗನೇ ಈ ಹೊಸ ಡಾಕ್ಟರ್ ಅಂತ. ಬಟ್ ಅದ್ ಎಷ್ಟವರೆಗೂ ನಿಜ ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಈ ತರ ನಡೀತಿದ್ರೆ ಇನ್ನೊಂದ್ ಕಡೆ ನಮ್ಮ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಈ ಇದಕ್ಕೂ ಮುಂಚೆ ನಡೆದಿರೋ 3 ಕೊಲೆನಲ್ಲಿ ಕೂಡ ಅವ್ರ ಬೆರಳ್ನ ಹೊಡೆದಾಕ್ಬಿಟ್ಟು ಒಂದ್ ಡೈರೆಕ್ಷನ್ ಅಲ್ಲಿ ತಿರುಗಿಸಿಡ್ತಾ ಇದ್ದ, ಆ ಚರ್ಚ್ ಕ್ರಾಸ್ ಸಿಂಬಲ್ ಕಾಣಿಸೋ ತರ. ಬಟ್ ಈ 4ನೇ ವಿಕ್ಟಿಮ್ ಅಲ್ಲಿ ಇವಾಗ 4ನೇ ಕೊಲೆ ಬಿದ್ದಿದಲ್ವಾ ದ್ರಾಕ್ಷಿ ತೋಟದಲ್ಲಿ, ಆ ಹುಡುಗಿ ಮೈ ಮೇಲೆ ಮಾತ್ರ ಆತರ ಏನು ಸಿಂಬಲ್ಸ್ ಕಾಣ್ತಾ ಇಲ್ವೇ, ಬೆರಳ್ನ ಯಾವ ಕಡೆನೂ ಇಟ್ಟಿಲ್ವೇ ಅಂತ ನೋಡಿರೋ ಹತ್ರನೇ ಇನ್ನೊಂದು ಟ್ವಿಸ್ಟ್ ಸಿಗ್ತಾ ಇದೆ ಇವ್ರಿಗೆ. ಆ ಹುಡುಗಿ ಬೆರಳ್ನೇ ಆ ಹುಡುಗಿ ಬಾಯಲ್ಲಿ ಇಟ್ಟಿರ್ತಾನೆ ಆ ಕಿಲ್ಲರು. ಇದೇನಿದು ಏನಕ್ಕೆ ಈ ತರ ಇಟ್ಟಿದ್ದಾನೆ ಅಂತ ಹೇಳಿ ತೆಗೆದ್ ನೋಡಿದ್ರೆ ಇದಕ್ಕೂ ಮುಂಚೆ ನೋಡಿದ್ವಿ ಎಲ್ಲೋ ಇರೋ ಕ್ರಾಸ್ ಸಿಂಬಲ್ ನ ಪಾಯಿಂಟ್ ಔಟ್ ಮಾಡೋ ತರ ಇಟ್ಟಿದ್ದ. ಬಟ್ ಈ ಕೊಲೆಗಾರ ಆ ಹುಡುಗಿ ಬಾಯಲ್ಲೇನೆ ಆ ಕ್ರಾಸ್ ಸಿಂಬಲ್ ನ ಮಾಡಿದ್ದಾನೆ. ಅದನ್ನ ಪಾಯಿಂಟ್ ಔಟ್ ಮಾಡೋದಕ್ಕೆ ಆ ಹುಡುಗಿ ಬೆರಳ್ನೇ ಆ ಹುಡುಗಿ ಬಾಯ ಒಳಗಡೆ ಇಟ್ಟಿದ್ದಾನೆ. ಇದನ್ನ ಇವರು ಶಾಕಿಂಗ್ ಆಗಿ ನೋಡ್ತಾ ಇರ್ಬೇಕಾದ್ರೆ ನಮ್ ಪೊಲೀಸ್ ಆಫೀಸರ್ ಗೆ ಇನ್ನೊಂದು ಶಾಕಿಂಗ್ ಆದ ವಿಷಯ ಕಾಣಿಸುತ್ತೆ. ಈ ದ್ರಾಕ್ಷಿ ತೋಟದ ಮೇಲೆನೆ ಒಂದು ಕವರ್ ತರ, ಒಂದು ಗ್ಲಾಸ್ ತರ ಹಾಕಿರ್ತಾರೆ. ಅದ್ರ ಮೇಲೆ ಆ ಕಿಲ್ಲರ್ ಪೊಲೀಸ್ ಆಫೀಸರ್ ಗೋಸ್ಕರ ಒಂದು ಮೆಸೇಜ್ ನ ಬರ್ದಿರ್ತಾರೆ. ಏನ್ ಪೊಲೀಸ್ ಆಫೀಸರ್, ನನ್ನ ತುಂಬಾ ಗಾಢವಾಗಿ ಹುಡುಕ್ತಾ ಇದೀರ ಅಂತ ಕಾಣಿಸುತ್ತೆ, ಆದಷ್ಟು ಬೇಗ ನನ್ನ ಕಂಡಿಡಿಯೋದಕ್ಕೆ ನಿಮ್ಗೆ ಆಲ್ ದ ಬೆಸ್ಟ್ ಅಂತ ಬರ್ದಿರ್ತಾನೆ. ಇದನ್ನ ಇವರು ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೇನೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಈ 4ನೇ ಕೊಲೆ ನಡೆದಿತ್ತಲ್ವಾ, ಅದ್ರ ಬಗ್ಗೆ ರಿಪೋರ್ಟರ್ ಬಂದು ಟಿವಿ ನಲ್ಲಿ ಹೇಳ್ತಾ ಇರೋದನ್ನ ಹಾಸ್ಪಿಟಲ್ ಇರೋ ನಮ್ ಹೀರೋನು ನೋಡ್ತಾ ಇದ್ದಾನೆ. ನಮ್ ಹೀರೋ ಹಿಂದ್ಗಡೆ ಆ ಹೊಸ ಡಾಕ್ಟರ್ ಅಂತ ಹೇಳಿದ್ವಲ್ಲ ಅವನು ನೋಡ್ತಾ ಇರ್ತಾನೆ. ಇಬ್ರಿಗೂ ಸ್ವಲ್ಪ ಶಾಕಿಂಗ್ ಆಗಿದೆ ಅಂತಾನೆ ಹೇಳ್ಬೇಕು. ಬಟ್ ಇವನ್ ಮುಖದಲ್ಲಿ ಏನ್ ಆತರ ಒಂದು ರಿಯಾಕ್ಷನ್ ಇಲ್ಲ. ಆ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕ ಹುಡುಗನ ವಾಯ್ಸ್ ಕೇಳಿಸ್ತಾ ಇತ್ತಲ್ವಾ, ಆ ಹುಡುಗ ಮತ್ತೆ ಮಾತಾಡ್ತಾ ಇದ್ದಾನೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ನಾನು ಹುಟ್ಟೋದಕ್ಕೂ ಮುಂಚೆನೆ ನಮ್ಮಮ್ಮ ನನ್ನ ಹತ್ರ ಹೇಳ್ತಾ ಇದ್ರು, ಒಂದು ಲೇಡಿ ಅವ್ರ ಹತ್ರನು ಬಂದು ಮಾತಾಡಿದ್ರಂತೆ. ಆ ಲೇಡಿ ಪ್ರೆಗ್ನೆಂಟ್ ಆಗು ಇದ್ರಂತೆ, ಅವ್ರ ಮಗು ಕೂಡ ಒಂದು ಸೈಕೋಪಾತ್ ಅಂತ ಹೇಳಿ ಟೆಸ್ಟ್ ಅಲ್ಲಿ ಬಂದಿತ್ತಂತೆ. ಅಂದ್ರೆ ಇವಾಗ ಅವನು ಆಲ್ಮೋಸ್ಟ್ ನನ್ನ ಏಜ್ ಅಲ್ಲೇ ಇರ್ತಾನಲ್ವಾ, ನನಗೇನಂತ ಗೊತ್ತಿಲ್ಲ, ಅವನನ್ನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅವನೇನಾದ್ರು ಸೈಕೋಪಾತ್ ಆಗಿ ಚೇಂಜ್ ಆಗ್ಬಿಡಿದಾನ ಅಥವಾ ನಾರ್ಮಲ್ ಮನುಷ್ಯನಾಗೆ ಇದಾನ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಇದೆ ಅಂತ ಹೇಳ್ತಾನೆ. ಈ ತರ ವಾಯ್ಸ್ ಓವರ್ ಓಡ್ತಾ ಇರ್ಬೇಕಾದ್ರೇನೆ ನಮ್ ಹೀರೋ ಮತ್ತೆ ಹೊಸ ಡಾಕ್ಟರ್ ಇಬ್ರು ಒಬ್ರಿಗೊಬ್ರು ಮುಖಾನ ನೋಡ್ಕೊಂತಾರೆ. ಇವಾಗ ಹಂಗೆ ಚಿಕ್ಕ ಹುಡುಗನ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿದ್ವಲ್ಲ, ಆ ಹುಡುಗನ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆ ಹುಡುಗ ನಾನ್ ಕೊಲೆ ಮಾಡಿಲ್ಲ ಅಂತ ಹೇಳ್ದ. ಲೈ ಡಿಟೆಕ್ಟರ್ ಅಲ್ಲಿ ಕೂಡ ಗೊತ್ತಾಗೋಯ್ತು ಅದು ಆ ಹುಡುಗ ಅಲ್ಲ ಅಂತ. ಸೊ ಅವನನ್ನ ರಿಲೀಸ್ ಮಾಡ್ಬಿಟ್ಟಿರ್ತಾರೆ. ಬಟ್ ಆ ವಿಷಯನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ, ಆ ಹುಡುಗನ ಬಗ್ಗೆ ತಿಳ್ಕೊಳಕ್ಕೆ ಅಂತ ಆ ಡಾಕ್ಟರ್ ಫಸ್ಟ್ ನೋಡಿದ್ವಲ್ಲ, ಆ ಡಾಕ್ಟರ್ ಬಂದು ಪೊಲೀಸ್ ಸ್ಟೇಷನ್ ಗೆ ಬಂದಿರ್ತಾರೆ. ಆ ಲೈ ಡಿಟೆಕ್ಟರ್ ಅಲ್ಲಿ ಒಂದು ರಿಪೋರ್ಟ್ ಬಂದಿದೆ ಅಂತ ಗೊತ್ತಾಗಿದ ತಕ್ಷಣ ಇವ್ರು ಹೇಳ್ತಾರೆ, ಅದ್ ಹೆಂಗ್ರಿ ಒಬ್ಬ ಬಾಯಾರ ಹೇಳ್ತಾನೆ ಅಂತಂದ್ರೆ ನೀವ್ ಅದನ್ನ ನಂಬಿಡ್ತೀರಾ? ಯೂಶುವಲ್ ಆಗಿ ಸೈಕೋಗಳು ಬಂದು ಅವ್ರ ತಲೆನಲ್ಲಿ ಅದನ್ನ ಫಿಕ್ಸ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ, ಈ ತರನೇ ಆನ್ಸರ್ ಮಾಡ್ಬೇಕು ಅಂತ. ಸೊ ಮಿಷನ್ ನ ಕೂಡ ಅವರು ಚೀಟ್ ಮಾಡೋ ಅಷ್ಟು ಸಾಮರ್ಥ್ಯವಾಗಿ ಆನ್ಸರ್ ನ ಮಾಡ್ತಾರೆ ಅಂದಾಗ ಈ ಪೊಲೀಸ್ ಆಫೀಸರ್ ಕೇಳ್ತಾರೆ, ಸರ್ ಹಂಗಾದ್ರೆ ನೀವು ಆ ಹುಡುಗನ ಸೈಕೋ ಅಂತ ಇದೀರಾ ಅಂದಾಗ ಇವ್ರಂತಾರೆ, ಇಲ್ಲ ಇಲ್ಲ ನೀವ್ ನನ್ನ ತಪ್ಪಾಗಿ ತಿಳ್ಕೊಂಡಿದೀರಾ, ನಾನು ಆ ಹುಡುಗನ ಸೈಕೋ ಅಂತ ಹೇಳಿಲ್ಲ, ಯೂಶುವಲ್ ಆಗಿ ಸೈಕೋಸ್ ಈ ತರ ಇರ್ತಾರೆ ಅಂತ ಹೇಳ್ತಾ ಇದೀನಿ ಅಂತ ಸ್ವಲ್ಪ ಒಟ್ಟಾಗೆ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾರೆ. ಆ ಹುಡುಗ ಕೂಡ ಅದೇ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬರ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಎಂಟ್ರೆನ್ಸ್ ಡೋರ್ ಅಲ್ಲಿ ನಿಂತ್ಕೊಂಡು ಯಾವ್ದೋ ಒಂದು ವಿಷಯನ ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಆಮೇಲೆ ಹೋಗಿರ್ತಾನೆ. ಅದನ್ನ ಇಮ್ಯಾಜಿನೇಷನ್ ಅಲ್ಲಿ ಡಾಕ್ಟರ್ ಕೂಡ ನಿಂತ್ಕೊಂಡು ನೋಡ್ತಾ ಇದಾರೆ. ಏನಂದ್ರೆ ಪೊಲೀಸ್ ಸ್ಟೇಷನ್ ಇಂದ ಸ್ವಲ್ಪ ದೂರದಲ್ಲಿ ಒಂದು ಚರ್ಚ್ ಮತ್ತೆ ಅದ್ರ ಮೇಲೆ ಇರೋ ಕ್ರಾಸ್ ಸಿಂಬಲ್ ಕಾಣಿಸ್ತಾ ಇದೆ. ಅದೇನಂತ ಅವ್ರಿಗೆ ಅದು ಗೊತ್ತಾಗ್ಲಿಲ್ಲ. ಇನ್ನೊಂದ್ ಕಡೆ ಈ ಪೊಲೀಸ್ ಆಫೀಸರ್ ಗೆ ಸಖತ್ ಟೆನ್ಷನ್. ಇಷ್ಟು ದಿನ ಕೊಲೆ ಮಾಡ್ಕೊಂಡೋದೊಂದು ಸುಮ್ನೆ ಮಾಡ್ಕೊಂಡು ಹೋಗ್ದೆ, ಇವಾಗ ಕೆಣಕಿ ನನ್ನ ಬೇರೆ ಎಳೆದ್ ಬಿಟ್ಟಿದ್ಯಾ, ನಿನ್ನ ಹಿಡಿದು ಸುಮ್ನೆ ಬಿಡೋದಿಲ್ಲ ಕಣೋ ಅಂತ ಹೇಳಿ ಆ ಸೈಕೋನ್ ಇಡೋದಕ್ಕೆ ಈ ಪೊಲೀಸ್ ಆಫೀಸರ್ ಬಂದು ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಹಳೆ ಡಾಕ್ಟರ್ ನ ತೋರಿಸ್ತಾರೆ. ಆ ಹೆಡ್ ಅಂಟರ್ ಅವ್ರ ಫ್ರೆಂಡ್ ಅಂತ ಹೇಳಿದ್ವಲ್ಲ, ಆ ಡಾಕ್ಟರ್ ಬಂದು ಹೆಡ್ ಅಂಟರ್ ಅವರ ವೈಫ್ ನ ನೋಡೋದಕ್ಕೋಸ್ಕರ ಅವ್ರ ಮನೆಗೆ ಬಂದಿರ್ತಾರೆ. ಅಲ್ಲಿ ಆ ಡಾಕ್ಟರ್ ನೋಡಿದ ತಕ್ಷಣ ಅವರು ಸಖತ್ ಶಾಕ್ ಆಗ್ಬಿಟ್ರು. ಇಷ್ಟು ವರ್ಷ ಆದ್ಮೇಲೆ ಇವ್ರೇನಕ್ ಇವಾಗ ಬಂದಿದ್ದಾರೆ ಅಂತ. ಇದ್ರೂನು ಫ್ರೆಂಡ್ ಆದ್ರಲ್ವಾ, ಗೊತ್ತಿರೋರೇ ತಾನೆ, ಬನ್ನಿ ಒಳಗಡೆ ಅಂತೆಲ್ಲ ಕರ್ಕೊಂಡ್ ಹೋಗ್ತಾರೆ. ಆದ್ರೆ ಅದಕ್ಕೂ ಮುಂಚೆ ಅವ್ರ ಮನೆ ಮುಂದ್ಗಡೆ ಒಂದು ನಾಯಿನ ಕಟ್ಟಾಕಿರೋದನ್ನ ಗಮನಿಸ್ತಾರೆ. ಆ ನಾಯಿಗೆ ಕಾಲೆಲ್ಲ ಒಂಥರ ಹಿಂದ್ಗಡೆ ತಿರ್ಕೊಂಡಿರುತ್ತೆ, ಸೊಟ್ಟಗ್ ನಡೀತಾ ಇರುತ್ತೆ. ಈಗ ಸೈಲೆಂಟ್ ಆಗಿ ಒಳಗಡೆ
ಹೋದ್ರು. ಏನ್ ಡಾಕ್ಟರ್ ಇಷ್ಟು ವರ್ಷ ಆದ್ಮೇಲೆ ನಮ್ಮನ್ನ ನೋಡಕ್ ಬಂದಿದ್ದೀರಾ, ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡಿಸ್ತವ್ರು. ಇವ್ರು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಅವಾಗ ಅವ್ರ ಮನೇಲಿರೋ ಒಂದು ಫೋಟೋನ ಗಮನಿಸ್ತಾರೆ. ಆ ಫೋಟೋನಲ್ಲಿ ಅಮ್ಮ ಮಗ ಇಬ್ರು ಇದಾರೆ. ಆ ಮಗ ಬೇರೆ ಯಾರು ಅಲ್ಲ, ಆ ಹೊಸ ಡಾಕ್ಟರೇ, ಅಂದ್ರೆ ಹೆಡ್ ಅಂಟರ್ ಕರ್ದು ಜೈಲ್ ಕರ್ದು ಮಾತಾಡಿದ್ದ ಅಲ್ವಾ ಆ ಡಾಕ್ಟರೇ. ನಿಜವಾಗ್ಲೂನೆ ಅವನು ಆ ಹೆಡ್ ಅಂಟರ್ಗೂ ಮತ್ತೆ ಲೇಡಿಗೂ ಹುಟ್ಟಿರೋ ಮಗನೇ. ಆ ಫೋಟೋನ ನೋಡಿದವನು ನಿಮ್ ಮಗನೇನ ಅಂತ ಕೇಳಿದಾಗ ಹೌದು ನಮ್ ಮಗನೇ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಎಂಟ್ರೆನ್ಸ್ ಅಲ್ಲಿ ಇತ್ತಲ್ಲ ನಾಯಿ, ಆ ನಾಯಿಗೆ ಕಾಲ್ ಯಾಕೆ ಆತರ ಇದೆ, ಏನಾಯ್ತು ಅಂತ ಹೇಳಿದಾಗ ಇವ್ರಿಗೆ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆ ಲೇಡಿಗೆ ಮುಖದಲ್ಲಿ ಒಂದ್ ಸಣ್ಣ ಗಾಬರಿ. ಅದು ಏನಿಲ್ಲ ಡಾಕ್ಟರ್, ಆ ನಾಯಿ ರೋಡ್ ಅಲ್ಲಿ ಸಾಯೋ ತರ ಬಿದ್ದಿತ್ತು, ನನ್ ಮಗನೇ ಕಾಪಾಡಿ ಕರ್ಕೊಂಡ್ ಬಂದ ಅಂತ ಹೇಳ್ತಾ ಇದಾರೆ. ಬಟ್ ಅದೆಷ್ಟವರೆಗೂ ನಿಜ ಅಂತ ಗೊತ್ತಿಲ್ಲ. ಏನಿಲ್ಲಮ್ಮ, ಒಂದು ಸೆಮಿನಾರ್ ಇತ್ತು, ಅದನ್ನೇ ಫಾರಿನ್ ಇಂದ ಇಲ್ಲಿಗೆ ಬಂದೆ ನೋಡ್ಕೊಂಡು ಹೋಗೋಣ ಅಂತ. ಸುಮಾರು ವರ್ಷ ಆಗಿತ್ತಲ್ಲ ನಿಮ್ಮನ್ನ ನೋಡಿ, ಅದಕ್ಕೆ ಬಂದೆ ಅಂತ ಮಾತಾಡ್ಬಿಟ್ಟು ಅಲ್ಲಿಂದ ಅವ್ರ ಎದ್ದು ಹೋಗ್ಬೇಕಾದ್ರೆ ಆ ಲೇಡಿಯ ಡಾಕ್ಟರ್ ನ ಕರೆದು ನಿಲ್ಸಿ, ಡಾಕ್ಟರ್ ನೀವ್ ಹೇಳಿದ್ದು ನಿಜ ಆಗಿಲ್ವಲ್ಲ ಅಂತ ಹೇಳ್ತಾರೆ. ಯಾವ ಟಾಪಿಕ್ ಬಗ್ಗೆ ಮಾತಾಡಿದ್ರು ಅಂತ ಕ್ಲಿಯರ್ ಆಗಿ ತೋರಿಸಿಲ್ಲ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ರು. ಇನ್ನೊಂದ್ ಕಡೆ ನಮ್ಮ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. 4ನೇ ವಿಕ್ಟಿಮ್, ಆ ದ್ರಾಕ್ಷಿ ತೋಟದಲ್ಲಿ ಕೊಲೆ ನಡೆದಿತ್ತಲ್ವಾ, ಆ ಜಾಗದಿಂದ ಆ ಡೆಡ್ ಬಾಡಿನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಎತ್ಕೊಂಡು ಹೋದ್ರು. ಆದ್ರೆ ಈ ಕೊಲೆಗಾರ ಅಂದ್ರೆ ಸೈಕೋ ಬಂದು ಒಂದು ಕಾಫಿ ಪ್ಯಾಕೆಟ್ ನ ಅವ್ರಿಗೆ ಡೆಡ್ ಬಾಡಿ ಹತ್ರ ಇಟ್ಟಿದ್ನೇನೋ, ಡೆಡ್ ಬಾಡಿ ಮೇಲೆ ಇಟ್ಟಿರ್ತಾನೆ. ಬಟ್ ಎತ್ಕೊಂಡು ಹೋಗುವಾಗ ಈ ಕಾಫಿ ಪ್ಯಾಕೆಟ್ ನ ಮಿಸ್ ಮಾಡ್ಬಿಟ್ಟಿರ್ತಾರೆ. ಅದನ್ನ ಒಂದು ಎವಿಡೆನ್ಸ್ ಆಗಿ ಪೊಲೀಸ್ ಆಫೀಸರ್ ಗೆ ಎತ್ತಿಟ್ಕೊಂಡಿದ್ದಾರೆ. ಇವಾಗ ಆ ಓಲ್ಡ್ ಡಾಕ್ಟರ್ ಹೊಸ ಡಾಕ್ಟರ್ ಕೆಲಸ ಮಾಡ್ತಿರೋ ಹಾಸ್ಪಿಟಲ್ ಗೆ ಬರ್ತಾರೆ. ಅವನನ್ನ ನೋಡಕಂತಾನೆ ಬಂದಿರೋದು. ಅದೇ ಟೈಮ್ ಅಲ್ಲಿ ಯಾರಿಗೋ ತುಂಬಾನೇ ಗಾಯ ಆಗಿದೆ ಅಂತ ಟ್ರೀಟ್ಮೆಂಟ್ ಗೋಸ್ಕರ ಬಂದಿರ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಈ ಡಾಕ್ಟರ್. ಟ್ರೀಟ್ಮೆಂಟ್ ಗೋಸ್ಕರ ಬಂದಿರೋನು ಒಬ್ಬ ಗ್ಯಾಂಗ್ಸ್ಟರ್ ಅಂತ ಕಾಣಿಸುತ್ತೆ. ಅವ್ನ ಪಕ್ಕದಲ್ಲಿ ಇರ್ತಾರಲ್ಲ ಚಿಲ್ರೆಗಳು, ಅವರೆಲ್ಲ ಈ ಡಾಕ್ಟರ್ ನೋಡ್ಬಿಟ್ಟು ಬೆದರಿಸ್ತಾ ಇರ್ತಾರೆ. ನಮ್ ಬಾಸ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತೋ ನಿನ್ ಕತೆ ಮುಗ್ದೋಗುತ್ತೆ, ಅದೇ ಕತ್ತಿಯಲ್ಲಿ ನಿನ್ ಕತ್ನ ಕುಯ್ದು ಬಿಡ್ತೀನಿ ಅಂತೆಲ್ಲ ಬೆದರಿಸ್ತಾ ಇರ್ತಾರೆ. ಆದ್ರೆ ಇವ್ನ ಅದಕ್ಕೆಲ್ಲ ಭಯ ಪಡೋನ. ಟಕ್ಕಂತ ಕತ್ತಿನ ಎತ್ತಿ ಅವನ ರೈಟ್ ಹ್ಯಾಂಡ್ ಒಬ್ಬ ಇರ್ತಾನಲ್ಲ ಆ ಗ್ಯಾಂಗ್ಸ್ಟರ್ಗೆ ಅವನ್ ಕತ್ತತ್ರನೇ ಇಟ್ಬಿಟ್ಟ. ಏನೋ ಕತ್ತಿ ಬಗ್ಗೆ ನನ್ನ ಹತ್ರನೇ ಹೇಳ್ತಾ ಇದ್ಯಾ, ಯಾಕೆ ನೀವ್ ಕತ್ತಿಯಲ್ಲಿ ಕುಯ್ದ್ರೆ ಮಾತ್ರ ನೀನ ಕುಯ್ಯೋದು, ನಾನ್ ಕುಯ್ದ್ರೆ ಕುಯ್ಯೋದಿಲ್ವಾ, ನಿನಗಿಂತ ತುಂಬಾ ಚೆನ್ನಾಗಿ ಗೊತ್ತು ಕಣೋ ಯಾವ ಜಾಗದಲ್ಲಿ ಎಷ್ಟು ಆಳಕ್ಕೆ ಕೊಯ್ದ್ರೆ ಬ್ಲಡ್ ಹೋಗುತ್ತೆ ಅಂತ, ಬ್ಲಡ್ ಫಾಲ್ಸ್ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ಯಾ ಹೆಂಗೆ ಅಂತ ಕಣ್ಣಲ್ಲೇ ಬೆದರಿಸ್ತಾನೆ. ಅಷ್ಟೇ ಅವನ ಅದನ್ನ ಸಖತ್ ಭಯ ಪಟ್ಬಿಟ್ಟ. ಇದನ್ನ ತುಂಬಾ ದೂರದಿಂದ ಓಲ್ಡ್ ಡಾಕ್ಟರ್ ಬಂದು ನೋಡ್ತಾನೆ ಇದ್ರು. ಬಟ್ ಆ ಸದ್ಯಕ್ಕೆ ಅವನ ಹತ್ರ ಏನು ಮಾತಾಡಿಲ್ಲ. ಇದು ನಡೀತಾ ಇರ್ಬೇಕಾದ್ರೇನೆ ಒಂದು ಲೇಡಿನ ಬಂದು ಒಂದು ಹುಡುಗಿ ತಳ್ಕೊಂಡ್ ಬರ್ತಿದ್ದಾಳೆ. ಬೇರೆ ಯಾರ ರಿಪೋರ್ಟರೇ ಒಂದು ಲೇಡಿನ ತಳ್ಕೊಂಡ್ ಬರ್ತಾ ಇರೋದು. ಫಸ್ಟ್ ವಿಕ್ಟಿಮ್ ಬಾಕ್ಸರ್ ಅವರಮ್ಮ ಇದಕ್ ಮುಂಚೆನೆ ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು. ಈಗ ಸೆಕೆಂಡ್ ಟೈಮ್ ಕೂಡ ಟ್ರೈ ಮಾಡಿದಾರೇನೋ, ಅವ್ರನ್ನ ಎಮರ್ಜೆನ್ಸಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ. ಅದೇನೋ ಈ ಹೊಸ ಡಾಕ್ಟರ್ಗೆ ಈ ರಿಪೋರ್ಟರ್ ಹುಡುಗಿ ಕರ್ಕೊಂಡ್ ಬಂದಿರೋದು ಅಂತ ಹೇಳಿದ ತಕ್ಷಣ ಫಸ್ಟ್ ಪೇಷಂಟ್ ನ ಅಟೆಂಡ್ ಮಾಡ್ಬೇಕು ಅಂತ ಓಡೋಗಿದ್ದಾನೆ. ಈ ಗ್ಯಾಪ್ ಅಲ್ಲಿ ಈ ವಿಷಯ ಇದ್ರ ಸೂಸೈಡ್ ಗೆ ಟ್ರೈ ಮಾಡಿದಾರೆ ಅನ್ನೋ ವಿಷಯ ಪೊಲೀಸ್ ಆಫೀಸರ್ ಗೆ ಗೊತ್ತಾಗಿ ಅವ್ರು ಕೂಡ ಈಗ ಹಾಸ್ಪಿಟಲ್ ಗೆ ಬಂದಿದ್ದಾರೆ. ಇನ್ನೂನು ಆ ಓಲ್ಡ್ ಡಾಕ್ಟರ್ ಬಂದು ಆ ಹಾಸ್ಪಿಟಲ್ ಅಲ್ಲೇ ಇದ್ದಾರೆ. ಅವರು ಈ ರಿಪೋರ್ಟರ್ ಹುಡುಗಿನ ನೋಡಿ ಸ್ವಲ್ಪ ಶಾಕ್ ಆದ್ರು. ಯಾಕಂದ್ರೆ ಅವ್ರು ಹೇಳಿದ್ರಲ್ವಾ ಒಂದು ಕೆಲ್ಸದ ಮೇಲೆ ನಾನು ಕೊರಿಯಾಗ್ ಬಂದಿದ್ದೆ, ಒಂದು ಸೆಮಿನಾರ್ ಇತ್ತು ಮತ್ತೆ ಒಂದು ಇಂಟರ್ವ್ಯೂ ಎಲ್ಲ ಇತ್ತು ಅಂತ. ಆ ಇಂಟರ್ವ್ಯೂ ಮಾಡಿದ್ದೆ ಈ ರಿಪೋರ್ಟರ್ ಹುಡುಗಿನೇ. ಅವಳೇನ್ ಇಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ ದೂರದಿಂದ ನೋಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಒಳಗಡೆ ಲೇಡಿಗೆ ಟ್ರೀಟ್ಮೆಂಟ್ ಮುಗಿಸಿ ಹೊರಗಡೆ ಬರ್ತಾರ ಹೊಸ ಡಾಕ್ಟರು. ಈ ಪೊಲೀಸ್ ಆಫೀಸರ್ ಮತ್ತೆ ರಿಪೋರ್ಟರ್ ಹುಡುಗಿ ಪಕ್ಕದಲ್ಲಿ ಇರೋದ್ರ ನೋಡಿ ಒಂದ್ ಸ್ವಲ್ಪ ಭಯ ಪಡ್ತಾನೆ. ಒಂಥರ ದಕ್ಕಂತಿರುತ್ತೆ ಅವನಿಗೆ. ಏನಕ್ ಭಯ ಪಟ್ಟ ಅಂತ ಗೊತ್ತಿಲ್ಲ. ಈಗ ನಿಧಾನಕ್ಕೆ ಇವ್ರ ಹತ್ರ ಬಂದ್ಬಿಟ್ಟು ಈಗ ಸದ್ಯಕ್ಕೆ ಅವ್ರನ್ನ ಕಾಪಾಡಿದೀವಿ, ಬಟ್ ಅವ್ರನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಅವ್ರು ಮತ್ತೆ ಮತ್ತೆ ಈ ತರ ಪ್ರಯತ್ನ ಪಡ್ತಾ ಇದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ಡಾಕ್ಟರ್ ಹೇಳ್ತಾನೆ. ಅವ್ನ್ ಪಾಡ್ಗ ಅವ್ನ್ ಬಂದು ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ. ಸರಿ, ಇವಾಗ ಫಸ್ಟ್ ವಿಕ್ಟಿಮ್ ಅವ್ರ ಅಮ್ಮ ಈ ತರ ಸೂಸೈಡ್ ಗೆ ಪ್ರಯತ್ನ ಪಡ್ತಾ ಇದ್ರೆ ಈ ರಿಪೋರ್ಟರ್ಗೆ ಏನಕ್ಕೆ ಇಷ್ಟೊಂದು ಫೀಲ್ ಆಗ್ತಿದೆ, ಅವಳು ಏನಕ್ಕೆ ಇಷ್ಟೊಂದು ಅಳ್ತಿದ್ದಾಳೆ, ಏನ್ ವಿಷಯ ಏನು ಅಂತ ನಾವ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.